ಯಾವುದೇ ಮುಚ್ಚುಮರೆ ಇಲ್ಲ. ಯಾರನ್ನು ಮೆಚ್ಚಿಸುವ ಪ್ರಶ್ನೆ ಇಲ್ಲವೇ ಇಲ್ಲ. ನೇರ ಪ್ರಶ್ನೆ, ನೇರ ಉತ್ತರ. ಇದು ಜನಮನ. ನಾನು ಚಿದಾನಂದ ಪಟೇಲ್. ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ಎಲ್ಲ ಆಗುಹೋಗುಗಳಿಗೆ ಕೆ.ಸಿ. ವೇಣುಗೋಪಾಲ್ ರವರು ಎಂಟ್ರಿ ಆಗ್ಬೋದು. ಕರ್ನಾಟಕ ಕಾಂಗ್ರೆಸ್ನ ಎಲ್ಲ ವ್ಯವಹಾರಗಳಿಗೆ ಅವರ ಕರ್ನಾಟಕದ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ಗೆ ಒಂದಲ್ಲ 100 ಬಾರಿ ಬೇಕಾದರೂ ಕರೆಯನ್ನು ಮಾಡಬಹುದು. ಕೇರಳ ಸಿ.ಎಂ ಪಿಣರಾಯಿನವರು ಕೇರಳದಲ್ಲಿ ಮಾತ್ರ ಅಧಿಕಾರ ನಡೆಸಲಿಕ್ಕೆ ಅವರಿಗೆ ಅಲ್ಲಿಯ ಜನ ಮತ ಹಾಕಿ ಅವರಿಗೆ ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು. ಕರ್ನಾಟಕದ ಅಡ್ಮಿನಿಸ್ಟ್ರೇಷನ್ಗೆ ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಎಂಟ್ರಿ ಆಗಲಿಕ್ಕೆ ಅವರು ಯಾರು? ಒಂದು ತಮ್ಮ ರಾಜ್ಯದಲ್ಲಿರ್ತಕ್ಕಂಥ ಜನರಿಗೆ ಆಶ್ರಯ ಕಲ್ಪಿಸಲಾಗದಂಥ ಒಬ್ಬ ಮುಖ್ಯಮಂತ್ರಿ, ತಮ್ಮ ರಾಜ್ಯದವರಿಗೆ ವಸತಿಯನ್ನು ಕಲ್ಪಿಸಲಾಗದಂಥ ಮುಖ್ಯಮಂತ್ರಿ ಕರ್ನಾಟಕದಲ್ಲಿ ಬಂದು ಚುನಾವಣಾ ಕಾರಣಕ್ಕಾಗಿ ಜಾತಿ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ಬೇಳೆ ಬೇಯಿಸಿಕೊಂಡಿರ್ತಕ್ಕಂಥ ಪಿಣರಾಯಿ ವಿಜಯನ್ರವರಿಗೆ ಕರ್ನಾಟಕದ ಕಡೆಯಿಂದ, ಎಲ್ಲ ಕನ್ನಡಿಗರ ಕಡೆಯಿಂದ ಧಿಕ್ಕಾರ ಅಂತ ಹೇಳಿದ್ರು ತಪ್ಪಾಗಲಾರ್ದು. ಮತ್ತೊಂದು ಕಡೆ ಕೆ.ಸಿ. ವೇಣುಗೋಪಾಲ್ ಯಾರು? ಅವ್ರಿಗೇನಾದರೂ ಪಕ್ಷದ ಅಫೇರ್ಸ್ ಬಗ್ಗೆ ಮಾತ್ರ ಎಂಟ್ರಿ ಆಗಲಿಕ್ಕೆ ಇರ್ತಕ್ಕಂಥ ಅವಕಾಶಗಳಿರ್ತಕ್ಕಂಥದ್ದು. ಕರ್ನಾಟಕ ಕಾಂಗ್ರೆಸ್ ಇರ್ತಕ್ಕಂಥ ಪ್ರಧಾನ ಕಾರ್ಯದರ್ಶಿನೂ ಒಂದೇ, ಕೆ.ಸಿ. ವೇಣುಗೋಪಾಲ್ ಕೂಡ ಒಂದೇ. ಕರ್ನಾಟಕದ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗೆ ಕರೆ ಮಾಡಿ ಅವರಿಗೆ ಮನೆ ಕಲ್ಪಿಸಿ, ಅವರಿಗೆ ವಸತಿ ಕಲ್ಪಿಸಿ, ಅವ್ರನ್ನ ನಿರಾಶ್ರಿತರನ್ನ ಆಶ್ರಿತರನ್ನಾಗಿ ಮಾಡಿ ಅಂತ ಹೇಳಲಿಕ್ಕೆ ಯಾವುದೇ ಕೂಡ ರೈಟ್ಸ್ ಇಲ್ಲ. ಉತ್ತರ ಕರ್ನಾಟಕದ ಅನೇಕ ಜಿಲ್ಲೆಗಳಲ್ಲಿ ಇವತ್ತು ಸಾವಿರಾರು ಲಕ್ಷಾಂತರ ಬಡವರು ಬೆಂಗಳೂರಿನಲ್ಲಿ ಬಂದು ವಾಸವನ್ನು ಮಾಡ್ತಿದ್ದಾರೆ. ಮನೆ ಇಲ್ಲ, ಅತ್ಯಂತ ನಿರ್ಗತಿಕ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಎಲ್ಲ ಒಂದು ಕಡೆ ಜೋಪಡಿ ಕಟ್ಕೊಂಡು ವಾಸ ಮಾಡ್ತಿದ್ದಾರೆ. ಮೊದಲು ಕನ್ನಡಿಗರಿಗೆ ಆದ್ಯತೆಯನ್ನು ಕೊಡಬೇಕು. ಆದರೆ ಎಲ್ಲ ಒಂದು ಕಡೆ ಕೇರಳ ಸಿ.ಎಂ ಪಿಣರಾಯಿ ವಿಜಯನ್ರವರಿಗೆ ಯೋಗ್ಯತೆ ಇಲ್ಲದೆ ಕರ್ನಾಟಕದ ಬಗ್ಗೆ ಮಾತನಾಡ್ತಿದ್ದಾರೆ ಮತ್ತು ಕರ್ನಾಟಕದ ಅಡ್ಮಿನಿಸ್ಟ್ರೇಷನ್ ಎಂಟ್ರಿ ಆಗ್ತಿರ್ತಕ್ಕಂಥದ್ದು. ಆ ಮುಖಾಂತರ ತಮ್ಮ ಚುನಾವಣಾ ಬೇಳೆಯನ್ನು ರಾಜಕೀಯ ಬೇಯಿಸಿಕೊಳ್ಳಲಿಕ್ಕೆ ಕರ್ನಾಟಕವೇ ಬೇಕಿತ್ತೆಂಬ ಪ್ರಶ್ನೆ ಉಂಟಾಗಿರ್ತಕ್ಕಂಥದ್ದು. ಒಟ್ಟಾರೆ ಎಲ್ಲ ಒಂದು ಕಡೆ ಅಕ್ರಮವಾಗಿ ಯಾರೇ ಮನೆ ಕಟ್ಟಿಕೊಂಡಿದ್ರು ಕೂಡ ಅದನ್ನು ನೆಲಸಮವನ್ನು ಮಾಡಬೇಕು. ಮತ್ತು ಅಕ್ರಮವಾಗಿ ಅದು ರಾಜಕಾರಣಿಗಳು ಕೂಡ ಮನೆ ಮತ್ತು ಲೇಔಟ್ಗಳು ಮಾಡಿ ಅದನ್ನು ಕೂಡ ಸರ್ಕಾರ ಹೊಡಿಬೇಕು. ಈ ಎಲ್ಲದರ ಬಗ್ಗೆ ಕೋಗಿಲು ಲೇಔಟ್ ಪ್ರಕರಣ ಸಂಬಂಧಪಟ್ಟಕ್ಕೆ ನಾವು ವಿಸ್ತೃತವಾದ ಚರ್ಚೆಯನ್ನು ಮಾಡ್ತಿದ್ದೀವಿ. ನಾನು ಮೊದಲನೇದಾಗಿ ಕಾಂಗ್ರೆಸ್ನ ಗೆಳೆಯರಿಗೆ ಕೇಳ್ತಿದ್ದೆ, ಕೆ.ಸಿ. ವೇಣುಗೋಪಾಲ್ ಯಾರು? ಕರ್ನಾಟಕದ ಸರ್ಕಾರದ ಆಡಳಿತದ ವಿಚಾರದಲ್ಲಿ ಮೂಗು ತೋರಿಸಲಿಕ್ಕೆ ಅವ್ರು ಯಾರು ಮನೆ ಕೊಡಿ ಅಂತ ಹೇಳಲಿಕ್ಕೆ ಅವ್ರಿಗೆ ಯಾವ ರೈಟ್ಸ್ ಇದೆ? ಸರ್, ಅವರು ರಾಷ್ಟ್ರೀಯ ನಾಯಕರಲ್ಲಿ, ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ನಾಯಕರು. ನಿಮ್ಮ ಕಾಂಗ್ರೆಸ್ಗೆ ಅವರು ನಾಯಕರು. ನಿಮ್ಮ ಕಾಂಗ್ರೆಸ್ ಪಕ್ಷದ ಆಗುಹೋಗುಗಳಿಗೆ, ಕಾರ್ಯಕ್ರಮಗಳಿಗೆ ಅವರು ಸೂಚನೆ ಕೊಡಬೇಕು. ಕರ್ನಾಟಕದ ಆಡಳಿತದಲ್ಲಿ ಮೂಗು ತೂರಿಸಲಿಕ್ಕೆ ಅವ್ರು ಯಾರು? ಯಾವ ಅಧಿಕಾರ ಅವರಿಗೆ ಇದೆ? ಆ ರೀತಿ ಅಲ್ಲ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿ ಇದೆ. ಅದಾಗಿ ಇಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಅದು ಸರ್ಕಾರದಿಂದ ಏನು ಆಗುಹೋಗುಗಳಾಗಿದೆ ಕೋಗಿಲು ಲೇಔಟ್ನಲ್ಲಿ, ಆ ಮನೆಗಳು ಹೊಡೆದಿದ್ದಾರೆ, ಅದ್ರ ಬಗ್ಗೆ ಸರ್ಕಾರಕ್ಕೆ ಒಂದು ಕೆಟ್ಟ ಹೆಸರು ಬರಬಾರ್ದು, ಇಲ್ಲಿ ಅಪಪ್ರಚಾರ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ನಮ್ಮ ರಾಷ್ಟ್ರೀಯ ನಾಯಕರು ನಮ್ಮ ರಾಜ್ಯದ ನಾಯಕರಿಗೆ ಸಲಹೆಗಳನ್ನು ಕೊಟ್ಟಿದ್ದಾರೆ. ಅದು ಸ್ವಾಭಾವಿಕ. ಅವ್ರ ಕಡೆಯಿಂದನೂ ಸಲಹೆಗಳು ಬರುತ್ತೆ. ಅವ್ರ ಪಕ್ಷ ಆಡಳಿತ ಇದ್ದಾಗ ಅವ್ರ ಕಡೆಯಿಂದನೂ ರಾಷ್ಟ್ರ ಮಟ್ಟದ ನಾಯಕರು ಸಲಹೆ ಕೊಡ್ತಾರಲ್ವಾ? ಅವ್ರು ಕೊಡ್ತೀರಾ? ಏನೋ ಸುಮ್ಮನೆ ಅವರೇ ನಡ್ಸ್ಕೊಂಡು ಹೋಗ್ತಾರಾ? ಹೈಕಮಾಂಡ್ ಅಂತ ಇದ್ದಾಗ ಸಲಹೆ ಕೊಡ್ಲಿ ಸರ್. ನಿಮ್ಮ ಪಾರ್ಟಿ ವಿಚಾರದಲ್ಲಿ ಯಾವುದೇ ರೀತಿಯ ಸಲಹೆಯನ್ನು ಕೊಡ್ಲಿ. ನೀವು ಆಡಳಿತ ವಿಚಾರದಲ್ಲಿ ಅವ್ರು ಯಾಕೆ ಮೂಗು ತೂರಿಸ್ಬೇಕು? ಅವ್ರು ಯಾರು ಮನೆ ಕೊಡಿ ಅಂತ ಹೇಳಲಿಕ್ಕೆ ಅವ್ರಿಗೇನು ರೈಟ್ಸ್ ಇದೆ ರೀ? ಏನು ಅರ್ಥ ಹಂಗಾದ್ರೆ? ಅವ್ರು ಎಲ್ಲೂ ಸರ್ ಆಜ್ಞೆ ಮಾಡಿಲ್ಲ, ನೀವು ಮನೆ ಕೊಡಿ ಅಂತ ಆಜ್ಞೆ ಮಾಡಿಲ್ಲ. ಎಲ್ಲೂ ಒಂದು ಆಜ್ಞೆ ಮಾಡಿರೋದಲ್ಲ. ಅವರು ಅರ್ಥ ಮಾಡ್ಕೊಬೇಕು. ಅವ್ರಿಗೆ ಇವ್ರಿಗೆ ಬರೀ ಯಾವುದ್ರಲ್ಲೂ ಕೂಗಾಡೋದು ಅಷ್ಟೇ ಗೊತ್ತಿರೋದು. ಅಲ್ಲಿ ಕೇಳಿರೋದೇನು, ಬಡವ್ರಿಗೆ ಅನ್ಯಾಯ ಆಗ್ತಾ ಇದೆ, ಅನ್ಯಾಯ ಆಗೋದಕ್ಕೆ ಬಿಡಬೇಡಿ. ನೀವು ದಯವಿಟ್ಟು ನೋಡಿ, ಅಲ್ಲಿ ಏನು ಸರಿ ಏನು ತಪ್ಪು ಅನ್ನೋದನ್ನ ವಿಚಾರಣೆ ಮಾಡಿ ಅದು ಏನಿದೆ ಅದನ್ನ ಸರಿಪಡಿಸಿ ಅಂತ ಹೇಳಿರೋದು. ಒಂದು ಅವ್ರ ಕಡೆಯಿಂದ ಒಂದು ಸೊಲ್ಯೂಷನ್ ಕೊಟ್ಟಿದ್ದಾರೆ ಹೊರತು ಅವ್ರು ಯಾವುದೂ ಆಜ್ಞೆ ಮಾಡಿಲ್ಲ. ಅದು ಇವ್ರು ತಪ್ಪು ಅರ್ಥ ಮಾಡ್ಕೊಳ್ತಾ ಇರ್ತಾರೆ. ಎಸ್, ಕೋಗಿಲೆ ಲೇಔಟ್ ಮನೆಯನ್ನ ತೆರವು ಮಾಡಿದಂಥ ಸ್ಥಳಕ್ಕೆ ಕೇರಳದ ಮುಸ್ಲಿಂ ಲೀಗರು ಬರ್ತಾರೆ. ನಿಜವಾಗ್ಲೂ ಮುಸ್ಲಿಂ ಲೀಗರು ಮನೆ ಕೊಡಿ ಅಂತ ಪ್ರೊಟೆಸ್ಟ್ ಮಾಡಬೇಕಾಗಿರ್ತಕ್ಕಂಥದ್ದು ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯರವರ ನಿವಾಸದ ಮುಂದೆ. ಆದರೆ ಕರ್ನಾಟಕಕ್ಕೆ ಬರ್ತಕ್ಕಂಥ ಅಗತ್ಯ ಇಲ್ಲ. ಇಲ್ಲೂ ಕೂಡ ಧರ್ಮದ ಹೆಸರಿನಲ್ಲಿ, ಜಾತಿ ಹೆಸರಿನಲ್ಲಿ ಎಲ್ಲ ಒಂದು ಕಡೆ ರಾಜಕೀಯ ಮಾಡಲಿಕ್ಕೆ ಬಂದರು. ಕೇರಳ ಸಿ.ಎಂ ಪಿಣರಾಯಿ ವಿಜಯನ್ ಯಾವ ನಾಯಕರಿ? ಕರ್ನಾಟಕ ಆಡಳಿತ ಯಂತ್ರಕ್ಕೆ ಅವ್ರ್ಯಾರು ಮೂಗು ತೂರಿಸಲಿಕ್ಕೆ? ಅದಕ್ಕೆ ಹೇಳೋದು ಸರ್, ಈ ಸರ್ಕಾರ ಬೆನ್ನುಮೂಳೆದ ಸರ್ಕಾರ ಅನ್ನೋದು ಕಾಂಗ್ರೆಸ್ ಸರ್ಕಾರಕ್ಕೆ. ಅದಕ್ಕೆ ನಾವು ಟೀಕೆ ಮಾಡುವಂಥದ್ದು. ಯಾಕೆಂದರೆ ಎಲ್ಲೋ ನಡೆಯುವಂಥ ಕೇರಳದ ಚುನಾವಣೆಗೆ ಅವರ ಒಂದು ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಕರ್ನಾಟಕದ ರಾಜಕೀಯದ ಹಿತಾಸಕ್ತಿಯನ್ನು ಬಲಿ ಕೊಡೋಕ್ಕೆ ಅವ್ರು ಯಾರದಲ್ಲಿ? ನಾನು ಅದೇ ಕೇಳ್ತೀನಿ. ಅವರು ಟ್ವೀಟ್ ಮಾಡಿದ ತಕ್ಷಣ ಕೆ.ಸಿ. ವೇಣುಗೋಪಾಲ್ ಟ್ವೀಟ್ ಮಾಡ್ತಾರೆ. ಅವರು ಟ್ವೀಟ್ ಮಾಡಿದ ತಕ್ಷಣ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎದ್ದಿ ಬಿದ್ದಿ ಓಡೋಗ್ತಾರಲ್ಲ. ಇದೇ ಶಬರಿಮಲೆ ಕೇಸ್ನಲ್ಲಿ
ಇದೇ ಶಬರಿಮಲೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಆ ಪಿಣರಾಯಿ ವಿಜಯನ್ ಅವ್ರ ಮುಖ್ಯಮಂತ್ರಿಗಳ ಅವರ ಒಂದು ಆಸ್ಥಾನದಲ್ಲೇ ಆ ಸ್ಮಗ್ಲಿಂಗ್ ಕೇಸ್ ಇದೆ. ಅದ್ರ ಬಗ್ಗೆ ಟ್ವೀಟ್ ಮಾಡೋಕ್ಕೆ ಮುಖ್ಯಮಂತ್ರಿಗಳಿಗೆ ತಾಕತ್ತಿದೆಯಾ? ಮಾಡ್ಲಿ ನೋಡೋಣ. ಅದಲ್ಲಿ ಅವ್ರಿಗೆ ಯಾಕೆ ಸರ್ ರಿಯಾಕ್ಟ್ ಮಾಡಬೇಕು? ಸರ್, ನೀವು ಅಕ್ರಮ ಅಂತ ಒಂದು ಲೇಔಟನ್ನು ಬಡಾವಣೆಯನ್ನು ಘೋಷಣೆ ಮಾಡಾದ್ಮೇಲೆ ಪ್ರತಿ ಕಾಗದ ಪತ್ರಗಳನ್ನು ಸರ್ಕಾರ ಪರಿಶೀಲಿಸಿರುತ್ತೆ. ಪರಿಶೀಲಿಸಾದ್ಮೇಲೆ ಅಕ್ರಮ ಅನ್ನಕ್ಕೆ ಏನು ಸರ್ ಇವ್ರಿಗೆ ದಾಡಿ ಬಂದಿರೋಂಥದ್ದು? ಅಕ್ರಮನ ಸಕ್ರಮ ಮಾಡಕ್ ಹೋಗ್ತಾ ಇದ್ದೀರಲ್ರಿ ನೀವು. ನಿಮಗೆ ಕೋಗಿಲಿ ಲೇಔಟ್ ಅಕ್ರಮ ಸರ್. ಈಗ ಇವ್ರಿಗೆ ಆಸಕ್ತಿ ಏನ್ ಗೊತ್ತಾ ಸರ್? ಅದು ವಾಸಿಂ ಬಡಾವಣೆ, ಫಕೀರ್ ಬಡಾವಣೆ ಅಂದಿದ್ದಕ್ಕೆ ಮಾತ್ರ ಇವ್ರಿಗೆ ಆಸಕ್ತಿ. ಅದೇ ಚಿದಾನಂದ್ ಬಡಾವಣೆ, ಜಗನ್ ಬಡಾವಣೆ, ಪ್ರೇಮ್ ಬಡಾವಣೆ ಅಂದಿದ್ರೆ ಇವ್ರು ಮೂಸುಗಳ ನೋಡ್ತಾ ಇರಲಿಲ್ಲ. ಅವರದಲ್ಲಿ ವಾಸಿಂ ಬಡಾವಣೆ ಅಂದಿದ್ದು ಹೋಗ್ತಾ ಇರೋಂಥದ್ದು. ಆಮೇಲೆ ಇವ್ರಿಗೇನು ಅಂತಂದ್ರೆ ಅಲ್ಲಿರೋ ಅಂತ 150 ಫ್ಯಾಮಿಲಿ, ಮುಸ್ಲಿಂ ಫ್ಯಾಮಿಲಿ ಏನಿದೆ ಅವ್ರ ಬಗ್ಗೆ ಕಾಳಜಿ. ಇದೇ ತರ 327 ಬೇರೆ ಬೇರೆ ತೆರವುಕರಣ ಮಾಡಿದ್ಯಲ್ಲ, ಅವ್ರಿಗೆಲ್ಲ ಯಾವ ಕಾಳಜಿ ಮಾಡಿದ್ದೀರಾ? ಯಾವ ಪುನರ್ವಸತಿ ಮಾಡಿದ್ದೀರಾ? ನೀವು ಪುನರ್ವಸತಿ ಕಲ್ಸ್ಬೇಕಂದ್ರೆ ನಿಮ್ಮ ಮನೆ ಇದನ್ನ ಕಳ್ಸ್ರಿ. ಸರ್ಕಾರದ ದುಡ್ಡು, ನಮ್ಮ ತೆರಿಗೆ ದುಡ್ಡು, ಅದನ್ನ ಯಾಕೆ ಮಾಡ್ತೀರಾ? ನಾಚಿಕೆ ಆಗ್ಬೇಕು ನಿಮ್ಗೆ. ಕೇರಳ ಮುಸ್ಲಿಂ ಲೀಗ್ ಅವರು ಕೋಗಿಲೆ ಲೇಔಟ್ಗೆ ಬರ್ತಾರೆ, ಪರಿಶೀಲನೆ ಮಾಡ್ತಾರೆ, ಕರ್ನಾಟಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾರೆ. ಅವ್ರು ಯಾರ್ರಿ? ಅವ್ರಿಗೇನು ರೈಟ್ಸ್ ಇದೆ? ಇಲ್ಲಿ 6 ತಿಂಗಳಲ್ಲಿ ಎಲೆಕ್ಷನ್ ಇದೆ. ಆ ಮುಖಾಂತರ ನಾವು ಅಲ್ಪಸಂಖ್ಯಾತರ ಪರವಾಗಿದ್ದೀವಿ ಅನ್ನೋ ಮುಖಾಂತರ ಕರ್ನಾಟಕಕ್ಕೆ ಮೂಗು ತೂರಿಸ್ತಾರೆ ಅಂತ ಹೇಳಿದ್ರೆ ಬಹುಶಃ ಕೇರಳದವರಿಗೆ ಮನೆ ಕೊಡೋ ಯೋಗ್ಯತೆ ಇಲ್ಲ ಅಂತ ಕಾಣುತ್ತೆ. ಹಾಗಾಗಿ ಅಲ್ಲಿಂದ ಇಲ್ಲಿ ವಲಸೆ ಬಂದಿದ್ದಾರೆ ಅಂತ ಅನ್ಸುತ್ತೆ. ನೋಡಿ, ಅದೇ ಆಗ್ತಾ ಇರೋದು. ಈ ಬೆಂಗಳೂರಿನಲ್ಲಿ ಸಾಕಷ್ಟು ರಾಜ್ಯದಿಂದ ಎಲ್ಲರೂ ವಲಸೆಯನ್ನು ಬಂದಿರತಕ್ಕಂಥದ್ದು. ಅವರ ರಾಜ್ಯಗಳಲ್ಲಿ ಅವ್ರಿಗೆ ಕೆಲಸ ಇಲ್ಲ ಮತ್ತು ಅವ್ರಿಗೆ ವಸತಿಗಳಿಲ್ಲ. ಆದರೆ ನಾನು ಹೇಳ್ತಾ ಇರೋದು, ಈ ಎರಡೂ ಪಕ್ಷಗಳು ಏನಿದ್ದಾವೆ, ಈ ಎರಡೂ ಒಂದೇ ರೀತಿ ಅಂದಿತ್ತು. ಒಬ್ಬರು ಕೇರಳದಲ್ಲಿ ಒಬ್ಬ ಪಿಣರಾಯಿ ವಿಜಯನ್ ಟ್ವೀಟ್ ಮಾಡ್ತಾರೆ, ಕೆ.ಸಿ. ವೇಣುಗೋಪಾಲ್ ಅವರು ಟ್ವೀಟ್ ಮಾಡಿದ ತಕ್ಷಣ ಹೈಕಮಾಂಡ್ ಟ್ವೀಟ್ ಮಾಡುತ್ತೆ ಅಂತ ಟ್ವೀಟ್ ಮಾಡಿದ ತಕ್ಷಣ ಅವರು ಅಲರ್ಟ್ ಆಗ್ತಾರೆ. ಇನ್ನೊಬ್ರು ಇರೇ ಆಗಲಿ, BJPನೇ ಆಗಲಿ, ಇದೇ RSS ಹೇಳಿದ್ರೆ ಸುಮ್ಮನೆ ಇರ್ತಾ ಇದ್ರ? ಇವರು ಓಡೋಗ್ತಾ ಇದ್ರು. ಎರಡೂ ಪಕ್ಷಗಳು ಒಂದೇ ನಾಣ್ಯದ ಮುಖಗಳು. ಆದ್ರೆ ಕೇಳಿ ನೋಡಿ, ಆದ್ರೆ ಬೇಕಾಗಿರ್ತಕ್ಕಂಥ ಇದೆ. ಈಗ ಬಿಜೆಪಿಯ ಪರಮಾತ್ಮರು ಕೋಗಿಲು ಲೇಔಟ್ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ಅಕ್ರಮದ ಸೂತ್ರಧಾರಿಗಳು ಬಿಜೆಪಿಯ ಪರಮಾತ್ಮರು. ನೋಡಿ, ಅಕ್ರಮ ಲೇಔಟ್ ಮಾಡಿರೋದೇ ತಪ್ಪು. ಅಕ್ರಮ ಲೇಔಟ್ ನ ತಡಿದೇ ಇರೋದು ಸರ್ಕಾರಗಳದ್ದು ತಪ್ಪಾಗುತ್ತೆ. ಈಗ ಮುಂಚೆ ಇದ್ದಿದ್ದಂತ 23ರಲ್ಲಿ ಇದ್ದ ಸರ್ಕಾರ BJP ಆಗಿತ್ತು, 23 ನಂತರ ಬಂದಿದ್ದು ಕಾಂಗ್ರೆಸ್. ಎರಡೂ ಪಕ್ಷದ ತಪ್ಪಿದೆ. ಆದ್ರೆ ತಪ್ಪನ್ನು ತಿದ್ಕೊಳ್ಳೋದು ಹೇಗೆ? ಅಲ್ಲಿ ನಿಜವಾದ ಪ್ರಾಮಾಣಿಕರು, ನಿಜವಾದ ನಮ್ಮ ರಾಜ್ಯದ ಬಡವರು ಇದ್ರೆ ಅವರಿಗೆ ಪುನರ್ವಸತಿ ಕಳಿಸ್ಕೊಡಿ. ಅನ್ಯ ರಾಜ್ಯದವರು, ಬಾಂಗ್ಲಾದವರು ಆಗ್ಲಿ ಮತ್ತೆ ಕೇರಳದವರು ಆಗ್ಲಿ, ಯಾರೇ ಆಗ್ಲಿ, ಅವರು ಮುಸಲ್ಮಾನರಾಗ್ಲಿ ಒಂದೇ. ನೋಡಿ, ಈ ರಾಜ್ಯದಲ್ಲದ ಬೇರೆ ರಾಜ್ಯದ ಮುಸಲ್ಮಾನರಾಗ್ಲಿ, ಕ್ರಿಶ್ಚಿಯನ್ ಆಗ್ಲಿ, ಹಿಂದೂಗಳೇ ಆಗ್ಲಿ, ಬೇರೆ ರಾಜ್ಯದವರಿಗೆ ಪುನರ್ವಸತಿ ಕಲ್ಪಿಸ್ಕೊಡ್ಬೇಡಿ. ನಮ್ಮ ರಾಜ್ಯದ ಬಡವರಾದ್ರೆ ಕಲ್ಪಿಸ್ಕೊಡಿ. ಕನ್ನಡಿಗರಿಗೆ ಉದ್ಯೋಗ ಕಲ್ಪಿಸಿ, ಕನ್ನಡಿಗರಿಗೆ ವಸತಿಯನ್ನು ಕೊಡಿ ಅಂತ ಹೇಳ್ತಿರ್ತಕ್ಕಂಥ ನಾನು ಆಗಲೇ ಹೇಳಿದೆ. ಬಿಜಾಪುರ, ಬಾಗಲಕೋಟೆ ಸೇರಿದಂತೆ ಉತ್ತರ ಕರ್ನಾಟಕ ಸೇರಿದಂತೆ ಅನೇಕ ರಾಜ್ಯದ ಮೂಲೆಗಳಿಂದ ಬಂದಿರತಕ್ಕಂಥ ಕನ್ನಡಿಗರು ಇವತ್ತು ಬೀದಿಯಲ್ಲಿ ಇರ್ತಕ್ಕಂಥದ್ದು. ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ, ಅದು ಭಾರತೀಯ ಜನತಾ ಪಕ್ಷ ಸರ್ಕಾರದಿಂದ ಹಿಡಿದು ಈ ಸರ್ಕಾರದವರೆಗೂ ಕೂಡ ಕಳೆದ 10 ವರ್ಷಗಳಿಂದಲೂ ಕೂಡ ಲಕ್ಷಾಂತರ ಅರ್ಜಿಗಳನ್ನು ಹಾಕಿದ್ದಾರೆ ಮನೆ ಕೊಡಲಿಕ್ಕೆ. ಇವತ್ತವರೆಗೂ ಕೂಡ ಒಂದು ಮನೆಯನ್ನು ಯಾವ ಸರ್ಕಾರಗಳು ಕೊಟ್ಟಿಲ್ಲ. ಆದರೆ ಎಲ್ಲ ಒಂದು ಕಡೆ ಕೇರಳ ಲಾಬಿಗೆ, ಹೈಕಮಾಂಡ್ ಲಾಬಿಗೆ ಈ ರಾಜ್ಯ ಸರ್ಕಾರ ಮಣಿದು ಎಲ್ಲ ಒಂದು ಕಡೆ ಬೇರೆ ರಾಜ್ಯದ ನಿರಾಶ್ರಿತರಲ್ಲಿ ಎಲ್ಲ ಒಂದು ಕಡೆ ಜಾಗವನ್ನು ಆಕ್ಯುಪೈ ಮಾಡ್ಕೊಂಡು ಇಲ್ಲಿ ಮನೆ ಕಟ್ಕೊಟ್ಟವ್ರಿಗೆ ಮನೆ ಕೊಡ್ತಾ ಹೋದರೆ ಕರ್ನಾಟಕ ರಾಜ್ಯದ ಪರಿಸ್ಥಿತಿ ಏನಾಗಬೇಕು? ಕೇರಳದಲ್ಲಿ ಅವರಿಗೆ ಮನೆ ಕೊಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಇರ್ತಕ್ಕಂಥ ಕಮ್ಯುನಿಸ್ಟ್ ಸರ್ಕಾರ ಆ ಕೆಲಸವನ್ನು ಮಾಡದೆ ಎಲ್ಲೊಂದು ಕಡೆ ಇನ್ನು 6 ತಿಂಗಳಲ್ಲಿ ಬರ್ತಕ್ಕಂಥ ಚುನಾವಣೆಯ ಕಾರಣಕ್ಕಾಗಿ ಎಲ್ಲೊಂದು ಕಡೆ ಕರ್ನಾಟಕದ ರಾಜಕೀಯವನ್ನು ಮಾಡೋ ಮುಖಾಂತರ ಬೇಳೆ ಬೇಯಿಸಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಇದರ ನಡುವೆ ಸನ್ಮಾನ್ಯ ಘನ ಸರ್ಕಾರದ ಕಂದಾಯ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರವರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂಥ ಕೋಗಿಲೆ, ಈ ಒಂದು ಕೋಗಿಲೆಯಲ್ಲಿ ಕೃಷ್ಣ ಬೈರೇಗೌಡರ ಆಪ್ತರೆಂದು ಹೇಳಿಕೊಳ್ಳುವಂಥವರು ಅಲ್ಲಿ ಸುಮಾರು 150ಕ್ಕೂ ಹೆಚ್ಚು ಸೆಡ್ಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಆ ಸೆಡ್ಗಳಿಗೆ ತಲಾ ಆ ಜನಗಳಿಂದ 1 ಲಕ್ಷ ರೂಪಾಯಿಯನ್ನು ಪಡೆದುಕೊಂಡಿರ್ತಕ್ಕಂಥದ್ದು ಮತ್ತು ಪ್ರತಿ ತಿಂಗಳು 1 ರಿಂದ 2 ಸಾವಿರ ರೂಪಾಯಿ ಹಣವನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಆ ಮುಖಾಂತರ ಖಾಲಿ ಜಾಗಕ್ಕೆ ಬೇಲಿ ಹಾಕಿ ಸೆಡ್ಡನ್ನು ನಿರ್ಮಿಸಿದವರು ಯಾರು ಅಂತ ಹೇಳಿದ್ರೆ ಅದು ಕೃಷ್ಣ ಬೈರೇಗೌಡರ ಅತ್ಯಾಪ್ತರು ಅಂತೇಳಿ ಗಂಭೀರ ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಇದರ ನಡುವೆ ಆಮ್ ಆದ್ಮಿ ಪಾರ್ಟಿಯವರು ಕೂಡ, ಭಾರತೀಯ ಜನತಾ ಪಕ್ಷದವರು ಕೂಡ ಅಲ್ಲೊಬ್ಬ ಇದ್ದ ಅಂತ ಹೇಳ್ತಿದ್ದಾರೆ. ಆ ಮುಖಾಂತರ ಎಲ್ಲ ಒಂದು ಕಡೆ ಈ ಮಂತ್ರಿ ಮಹೋದಯರು ತಮ್ಮ ಚೇಲಾಗಳಿಗೆ, ತಮ್ಮ ಬಾಲಬುಡುಕರಿಗೆ ಅವಕಾಶ ಕೊಡೋದ್ರಿಂದ ಅವರು ಮಂತ್ರಿ ಹೆಸರಿನಲ್ಲಿ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಸೆಡ್ ಹಾಕಿರ್ತಕ್ಕಂಥವ್ರಿಗೆ ಏನು ಮಾಡ್ಬೇಕು ಹೇಳಿ? ಮೊದಲನೇದಾಗಿ ಸರ್, ಇದಕ್ಕೆಲ್ಲ ಮೂಲ ಕಾರಣಕರ್ತ ರಾಹುಲ್ ಗಾಂಧಿ ಅಂತ ಹೇಳ್ತೀನಿ. ಯಾಕೆ ಅಂದ್ರೆ ಕೃಷ್ಣ ಬೈರೇಗೌಡ್ರಿ ಕೃಷ್ಣ ಬೈರೇಗೌಡರು ಅವರ ಆಪ್ತ ಅವನು. ರಾಹುಲ್ ಗಾಂಧಿ ಅವರು ಕುತಂತ್ರದಿಂದ ಇವತ್ತು
ಇವತ್ತು ವೇಣುಗೋಪಾಲ್ ಅವರಿಗೆ ಅವರು ಮಾಡ್ತಾ ಇರೋದು ನಾವು ಒಂದ್ ನಿಮಿಷ ಕೇಳಿದ್ರೆ ನಾವು ಸಾರಥಿಗಳು ಆಟ ಇವತ್ತಿನ ದಿನ ಒಂದ್ ನಿಮಿಷ ಕೇಳಿಸ್ಕೊಡ್ರಿ. ಇವತ್ತಿನ ದಿನದಲ್ಲಿ ನಾವು ಲಕ್ಷಾಂತರ ಜನ ಚಾಲಕರುಗಳಿಗೆ ಒಂದು ಲೇಔಟ್ ಕೇಳಿದೀವಿ, ಸಾರಥಿಗಳಿಗೆ ಆಟೋ ಓಡಿಸೋ ಜನಸಾಮಾನ್ಯರಿಗೆ ಕೇಳಿದೀವಿ. ಇವತ್ತವರೆಗೆ ಒಂದು ಸೈಟ್ ಕೊಡಕ್ಕಾಗಿಲ್ಲ ಇವ್ರಿಗೆ. ಅಕ್ರಮ ವಲಸಿಗರಿಗೆ ಕೊಡ್ತಾರೆ. ನಾನು ಅವತ್ತೇ ಬಡ್ಕೊಂಡೆ ಮಾನ್ಯ ಸಿದ್ದರಾಮಯ್ಯ ವಿರೋಧ ಪಕ್ಷ ನಾಯಕರಾಗಿದ್ದಾಗ ಕೇಳಿದ್ದೀನಿ, ಮನವಿ ಮಾಡಿದ್ದೀನಿ, ಸರ್ ಅಕ್ರಮ ವಲಸಿಗರು 21,000 ಜನ ಇದ್ದಾರೆ, ನಾನು ದಾಖಲೆ ಕೊಡ್ತೀನಿ, ದಯವಿಟ್ಟು ಇವ್ರನ್ನೆಲ್ಲ ಹೊರಗಟ್ಟಿ ಅಂತ ನಾನು ಹೇಳಿದ್ದೀನಿ. ಇವತ್ತು ಮಾಡ್ಲಿಲ್ಲ ಇವ್ರಿಗೆ. ನಾನು ಹೇಳ್ತಿರೋದು ಕಾಂಗ್ರೆಸ್ ಆಗ್ಲಿ ಬಿಜೆಪಿ ಆಗ್ಲಿ, ನೀವು ಕೂಡ ಬೆಳೆಸಿದ್ದೀರಾ, ನೀವೇನು ಸಾಮಾನ್ಯರಲ್ಲ. ನಿಮ್ದವ್ರಿಗೆ ಅದೇ ವಿಶ್ವನಾಥ್ ಇದೆ, ಪಕ್ಕದಲ್ಲೇ ವಿಶ್ವನಾಥ್ ಇದ್ದಾರೆ, ಯಾಕೆ ಮಾಡ್ಲಿಲ್ಲ ನಮಗೆ ಅಂತ? ನಿಮ್ಮ ಸರ್ಕಾರ ನಿಮ್ಮ ಅಧಿಕಾರ ಬಂದಾಗ ನೀವುಗಳು ಕೊಡುವಂತಹ ಭರವಸೆಗಳು ಇದೆ. ಇವತ್ತು ಈ ರಾಜ್ಯಕ್ಕೆ ಚಾಲಕರ ಕೊಡುಗೆ ಎಷ್ಟಿದೆ? ಯಾವುದಾದ್ರೂ ಚಾಲಕನಿಗೆ ಇವತ್ತಿನವರೆಗೂ 30 ವರ್ಷ 40 ವರ್ಷ 50 ವರ್ಷ ಸೇವೆ ನೀಡಿರ್ತಕ್ಕಂಥ ಚಾಲಕರಿಗೆ ಯಾವ್ದಾದ್ರು ಒಂದು ಮನೆ ಕೊಡ್ಸಿದ್ದೀರಾ ನೀವು? ಬಿಜೆಪಿ ಅವರಾಗಲಿ ಕಾಂಗ್ರೆಸ್ ಅವರಾಗಲಿ ಕೊಟ್ಟಿರೋದ್ರ ಇವರು ಏನಿದ್ದಾರೆ ಅಂದ್ರೆ ಈ ಕಾಂಗ್ರೆಸ್ ಮತ್ತೆ ಈ ಬಿಜೆಪಿ ಒಂದು ತಾಯಿ ಎರಡು ಮಕ್ಕಳಿದ್ದಂಗೆ. ಇವ್ರ ಮೇಲೆ ಅವರು, ಅವ್ರ ಮೇಲೆ ಇವರು. ಈಗ ಚಾಲಕರಿಗೆ ಕೋಟ್ಯಾಂತರ ಗಟ್ಟಲೆ ನಾವು ಟ್ಯಾಕ್ಸ್ ಕೊಟ್ಟಂತ ಚಾಲಕರಿಗೆ ನಮಗೆ ಒಂದೇ ಒಂದು ಸೂರು ಮಾಡ್ಕೊಡಿ ಅಂದ್ರೆ ತಲೆ ಕೆಡಿಸ್ಕೊಳಲ್ಲ. ಬಿಜೆಪಿ ಬರ್ಲಿ ಕಾಂಗ್ರೆಸ್ ಬರ್ಲಿ, ಇವತ್ತು ವಲಸಿಗರಿಗೆ ಇವತ್ತು ಅವ್ರು ಹೇಳ್ತವ್ರೆ, ನಾಳೆ ದಿನ ಇದೇ ಪರಿಸ್ಥಿತಿ ಬಿಜೆಪಿ ಅವ್ರು ಬಂದ್ರು ಕೂಡ ನಾಳೆ ದಿನ ಅವರು ಕೂಡ ಅದನ್ನ ಸಮರ್ಥನೆ ಮಾಡಿಸ್ಕೊಂತಾರೆ. ಎಸ್ ಸರ್ ಅಲ್ಲಿ ಅಲ್ಪಸಂಖ್ಯಾತರು ಇದರನ್ನ ಕಾರಣಕ್ಕೆ ತಮಗೆ ಪ್ರೀತಿ ಉಕ್ಕಿ ಹರಿತಾ, ಅಥವಾ ಇವತ್ತು ಕಾಂಗ್ರೆಸ್ ಅನ್ನೇ ಕಂಟ್ರೋಲ್ ಮಾಡ್ತಿರ್ತಕ್ಕಂಥ ಕೆ.ಸಿ. ವೇಣುಗೋಪಾಲ್ ಅವರ ಆಜ್ಞೆ ಕಾರಣಕ್ಕಾಗಿ ನೀವು ಮಾಡಿದ್ರಾ, ಅಥವಾ ಎಲ್ಲೊಂದ್ ಕಡೆ ಕೇರಳ ಚುನಾವಣಾ ಭಯದಿಂದ ಈ ಕೆಲಸವನ್ನ ಮಾಡಿದ್ರು? ಸರ್ ಹಂಗಲ್ಲ ಏನಿಲ್ಲ. ಇವತ್ತು ಇದು ಮಾಡಿದ ತಪ್ಪೇ ಬಿಜೆಪಿ ಅವರು. ಬಿಜೆಪಿ ಪೀರಿಯಡ್ ಯಡಿಯೂರಪ್ಪ ಬೊಮ್ಮಾಯಿ ಪೀರಿಯಡ್ ಅಲ್ಲಿ ಸೆಡ್ ಹಾಕೊಂಡು ಇವತ್ತು ಅಲ್ಲಿ ಮನೆ ನಿರ್ಮಾಣ ಮಾಡ್ಕೊಂಡಿರೋದು. ಇದು ಬೊಮ್ಮಾಯಿ ಒಂದು ಇದು ಡಿಸ್ಚಾರ್ಜ್ ಇನ್ಚಾರ್ಜ್ ಮಿನಿಸ್ಟರ್ ಮಾಡೋಕ್ಕಾಗಿಲ್ಲ. ಇದೆ ಬೊಮ್ಮಾಯಿಗೆ ಇವ್ರ ಬಗ್ಗೆ ಇವ್ರ ಕಾಲೇಜ್ ಇದೆ, ಅವ್ರ ಬೆಂಗಳೂರು ಬಗ್ಗೆ ಒಂದು ಇನ್ಚಾರ್ಜ್ ಮಿನಿಸ್ಟರ್ ಮಾಡೋಕ್ಕೆ ನೈತಿಕತೆ ಇಲ್ಲ ಅವ್ರಿಗೆ. ಇದೇ ಬಾಂಗ್ಲಾದೇಶ ಬರುವಾಗ ಸೆಂಟ್ರಲ್ ಗೌರ್ಮೆಂಟ್ ಬಾರ್ಡರ್ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ ಇವತ್ತು? ಇದೇ ನೇರ ಹೊಣೆ ನರೇಂದ್ರ ಮೋದಿ ಬಿಜೆಪಿ ಅವರ ಹೊಣೆ ಇದು. ಇವ್ರು ಹೇಳ್ತಾ ಇದ್ರು, ಗಂಜಿ ಶ್ರೀರಾಮ್ ಅವ್ರು ಹೇಳ್ತಾ ಇದ್ರು, ಅವ್ರು ಜಮೀನು ಕೊರಕ್ಕೆ ಒಂದು ಸೈಟ್ ಕೊರಕ್ಕೆ ಯೋಗಿತಿಲ್ಲ ಅಂತ ಹೇಳ್ಬಿಟ್ಟು. ಇದೇ ಇಂದಿರಾ ಗಾಂಧಿ ಅವರು 1971 ಉಳ್ಳವನಿಗೆ ಭೂಮಿ ಅಂತ ಹೇಳ್ಬಿಟ್ಟು 60 ಜನರಿಗೆ ಜಮೀನು ಕೊಟ್ಟಿರೋ ಪಕ್ಷ ಇದು ಕಾಂಗ್ರೆಸ್ ಪಕ್ಷ. ಇದು ನಿಮಗೆ ಗೊತ್ತಿರ್ಬೇಕಾಗಿದೆ, ಇದೇ ಬಿಜೆಪಿ ಅವ್ರಿಗೂ ಗೊತ್ತಾಗಿರ್ಬೇಕಾಗಿದೆ. ಇವರು ರಾಜಕೀಯ ಮಾಡಕ್ಕೆ ಹುಟ್ಟಿರೋರು ಇದೆ ಬಿಜೆಪಿ ಅವರು. ಇದೇ ಇಂದಿರಾ ಗಾಂಧಿ ಅವ್ರನ್ನ ತಿಳ್ಕೊಬೇಕಾಗಿದೆ ನೀವು. ಉಳ್ವಣಿಗೆ ಭೂಮಿ ಅಂತ ಹೇಳ್ಕೊಂಡು 60,000 ಜನಕ್ಕೆ ಜಮೀನು ಕೊಟ್ಟಿರೋ ಪಕ್ಷ ನಮ್ದು. ನಿಮ್ ತರ ಗಾಳಿ ಕುಂದಿರೋ ಪಕ್ಷ ಅಲ್ಲ ನಮ್ದು. ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಟೋಕೆ ಅವಕಾಶ ಕೊಟ್ಟವ್ರು ಯಾರು? ನಾನು ಹೇಳ್ತಿದ್ದೀನಿ, ಅಲ್ಲಿ ಸನ್ಮಾನ್ಯ ಶಾಸಕರು ಯಾರು ಅಂತ ಹೇಳಿದ್ರೆ ಕಂದಾಯ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರು. ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಟಲಿಕ್ಕೆ ಅವಕಾಶ ಕೊಟ್ಟವ್ರು ಯಾರು ಮತ್ತು ಸರಿಯೋ ತಪ್ಪ ನೀವು ಹೇಳಿ? ಅದು ಅಕ್ರಮ ಅಂತೇಳಿ ತೆರವು ಮಾಡಕ್ಕೆ ಅಂತ ಸರ್ಕಾರ ಹೋಗಿದ್ದು. ಅಂದ್ರೆ BMRC ಹೊಸ ಅಕ್ರಮಕ್ಕಿಂತ ಮೊದಲು ನಿಮ್ಮ ಇಡೀ ರಾಜ್ಯದ ಬಗ್ಗೆ ಮಾತಾಡ್ತೀರಾ. ನಿಮ್ಮ ಸಚಿವರು ಎಲ್ಲ ವಿಚಾರಗಳ ಬಗ್ಗೆ ಗೊತ್ತಿರುತ್ತೆ. ಅವರದೇ ಕಾನ್ಸ್ಟಿಟ್ಯೂನ್ಸಿಲಿ ಅಕ್ರಮವಾಗಿ ಮನೆಯನ್ನ ಸೆಟ್ಗಳನ್ನ ನಿರ್ಮಾಣ ಮಾಡಿ ಯಾರೋ ಅವ್ರ ಹತ್ರ ದುಡ್ಡು ತಗೊಂಡು ಆ ನಿವಾಸಿಗಳ ಹತ್ರ ಅಲ್ಲಿ ಅವರಿಗೆ ಬಾಡಿಗೆ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ ನಿಮ್ಮವ್ರೇನು ಕಡ್ಲೆಪುರಿ ತಿಂತಾ ಇದ್ರಾ? ನಿಮಿಷ ಸರ್, ನಮ್ಮ ಸರ್ಕಾರದ ಗಮನಕ್ಕೆ ಬಂದ ನಂತರ ಅದಕ್ಕೆ ಕಾರ್ಯೋನ್ಮುಖ ಆಗಿದ್ದೀವಿ. ಇದೇ ಬಿಜೆಪಿ ಅವರು ನಾವು ಆ ತೆರವು ಮಾಡಿದಾಗ ಏನ್ ಹೇಳಿದ್ರು, ಇದೇ ಆರ್ ಅಶೋಕ್ ಅವರು ನಾರಾಯಣ ಸ್ವಾಮಿ ಅವರು ಆಗಿರ್ಬೋದು, ಏನ್ ಹೇಳಿದ್ರು, ಅವ್ರಿಗೆ ಮನುಷ್ಯತ್ವ ಇಲ್ಲ, ಕಾಂಗ್ರೆಸ್ ಸರ್ಕಾರಕ್ಕೆ ಮನುಷ್ಯತ್ವ ಇಲ್ಲ, ರಾತ್ರೋರಾತ್ರಿ ತೆರವು ಮಾಡೋರೆ ಬುಲ್ಡೋಸರ್ ಸರ್ಕಾರ ಅಂತ ನಮ್ಮ ಮೇಲೆ ಗೂಬೆ ಕುಂಡಿಸಿದ್ದು ಆಯ್ತು. ಇವತ್ತು ಅವ್ರಿಗೆ ಸೂರು ಕೊಡ್ತಾ ಇದೀವಿ ಅಂದಾಗ ಉಲ್ಟಾ ಹೊಡಿತಾನೆ ಇದ್ದಾರೆ. ಸರ್, ಅಕ್ರಮ ವಾಸಿಗಳು ಯಾರು ಇಲ್ಲ, ಕೇಳಿಸ್ಕೊಳ್ಳಿ ಸರ್. ಮೊದಲನೇದಾಗಿ ಹೊಡೆದಾಕಕ್ಕೆ ಅವ್ರ ಕೈಲಿ ತಾಕತ್ತು ಏನು ಇಲ್ಲ. ನಾವು ಅಕ್ರಮ ಸರ್ಕಾರದ ಜಮೀನು ಅಂತ ತಗೊಳ್ತಾ ಇದೀವಿ, ಅದಕ್ಕೆ ಸೂರು ಕೊಡೋದಕ್ಕೂ ವಿರೋಧ. ಅವತ್ತಿದೆ ಆರ್ ಅಶೋಕ್ ಅವರು, ಇದೇ ಛಲವಾದಿ ಅವರು ಇಬ್ರು ಏನ್ ಹೇಳಿದ್ರು, ರಾತ್ರಿ ಮಾಡಿದ್ರೆ ಹೆಂಗೆ ಅಂತ ಕೇಳಿದ್ರು. ಅವ್ರಿಗೆ ಒಂದೇನಾದ್ರು ಒಂದ್ ಸೂರು ಕಲ್ಪಿಸ್ಬೇಕು ಅಂತ ಹೇಳಿದ್ರು. ಸೂರು ಕೊಟ್ರೆ ಇವಾಗ ಮಸಲ್ ಕಲ್ಲು ಹುಡುಕ್ತಾವ್ರೆ. ಏನ್ ಮಾಡೋಣ ಹೇಳಿ? ಇವ್ರು ಹೆಂಗ್ ಗೊತ್ತಾ ಸರ್, ಕೊಟ್ಟ ಕುದುರೆ ಏರ್ದೇ ಇರೋ ಬಿಜೆಪಿ ಅವ್ರಿಗೆ ರಾಜಕೀಯ ಮಾಡಕ್ ಬರ್ದೇ ಇರೋರು ರಾಜಕೀಯದಲ್ಲೇ ಮಾತಾಡಕ್ಕೆ ಅವಕಾಶ ಕೊಡಿ. ನೋಡಿ ಒಂದ್ ನಿಮಿಷ ಪ್ರಶ್ನೆ ಕೇಳಿ. ಇವತ್ತು ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ, ಗರೀಬ ಹಟಾವೋ ಅಂತ ಹೇಳ್ದಂತ ಇಂದಿರಾ ಗಾಂಧಿ ಅವರು ಇವತ್ತು ಈ ಪರಿಸ್ಥಿತಿಗೆ ಯಾಕೆ?
ಬಡವರಿಗೆ, ದಲಿತರಿಗೆ, ಆಟೋ ಚಾಲಕರಿಗೆ 70 ವರ್ಷ ದೇಶ ಆಳಿದಂತ ಕಾಂಗ್ರೆಸ್ಗೆ ಒಂದ್ ಮನೆ ಕೊಡಕ್ಕೆ ಯೋಗ್ಯತೆ ಇಲ್ಲ. ಇವತ್ತು ಏನಾದ್ರೂ ಕಾಂಗ್ರೆಸ್ನ ಮಾನ ಮರ್ಯಾದೆ ಅರೇಂಜ್ ಮಾಡಕ್ಕೆ ರಾಹುಲ್ ಗಾಂಧಿ ಅವರು ವಿದೇಶದಲ್ಲಿ ಹೋಗಿ ಮಾನ ಮರ್ಯಾದೆ ದೇಶದಿಂದ ಕಳೀತಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ನ ಮರ್ಯಾದೆ ಕಳಿಕೆ ಡಿ.ಕೆ. ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು, ವೇಣುಗೋಪಾಲ್ ಅವರು ಹೇಳಿದ ತಕ್ಷಣ ಇವತ್ತು ಕೋಗುಲೆಗೆ ಹೋಗ್ಬಿಟ್ಟು ನಾವು ನಿರಾಶ್ರಿತರಿಗೆ ಮನೆ ಕೊಡ್ತೀವಿ. ಯಾರನ್ನ ಬಿಜೆಪಿ ಅವರಿಗೆ ಬೆಂಗಳೂರಿನಲ್ಲಿ ಅಕ್ರಮ ಅಂತ ಆ ಪ್ಲೇಸ್ ಅನ್ನ ಧ್ವಂಸ ಮಾಡಿದಾಗ ಮಾತ್ರ ಗೊತ್ತಾಯ್ತಾ? ಯಾಕೆ ಬಿಜೆಪಿ ಅವರು ಮೊದಲೇ ಯಾಕೆ ಎಚ್ಚೆತ್ಕೊಳ್ಳಿಲ್ಲ? ಅದು ಒಂದು ಡಂಪಿಂಗ್ ಯಾರ್ಡ್, ಕಸ ಡಂಪಿಂಗ್ ಯಾರ್ಡ್. ನಮ್ಮ ಸರ್ಕಾರ ಇದ್ದಾಗ ಅಲ್ಲಿ ಮನೆಗಳಿರ್ಲಿಲ್ಲ. ಸ್ಯಾಟಲೈಟ್ ಪಿಕ್ಚರ್ಸ್ ತೋರಿಸುತ್ತೆ 2025ರಲ್ಲಿ ಏಕಾಏಕಿ ಬಂದಿರುವಂತ ಮನೆಗಳು. ತಹಸೀಲ್ದಾರ್ ಕೂಡ ಕಂಪ್ಲೇಂಟ್ ಮಾಡಿದ್ದಾರೆ, ಇದುವರೆಗೆ ತಹಸೀಲ್ದಾರ್ ಕೂಡ ಕಂಪ್ಲೇಂಟ್ ಮಾಡಿದ್ದಾರೆ, ಜಿಲ್ಲಾಧಿಕಾರಿಗಳು ಕೂಡ ಕಂಪ್ಲೇಂಟ್ ಮಾಡಿದ್ದಾರೆ, ಎಲ್ಲರೂ ನೋಟಿಸ್ ಬಂದಿದೆ. ಸೊ ಪೊಲೀಸ್ ಅವ್ರು ಏನ್ ಮಾಡ್ತಿದೆ, ಲಾ ಅಂಡ್ ಆರ್ಡರ್ ಏನಾಗಿದೆ, ಶಾಸಕರು ಏನಾಗಿದ್ದಾರೆ, ವಸೀಂ ಅನ್ನೋರು ಯಾರು ಅನ್ನೋದನ್ನ ಕೃಷ್ಣ ಬೈರೇಗೌಡರು ಹೇಳ್ಬೇಕು. ಅವರ ಪರಮಾಪ್ತರ ಹೆಸರಲ್ಲೇ ಲೇಔಟ್, ರೋಲ್ ಕಾಲ್ ವಸೀಂ, ಅವರ ಹೆಸರೇ ಇಟ್ಟಿದ್ದಾರೆ ಬಡಾವಣೆಗೆ. ಇದು ಅಕ್ಷಮ್ಯ ಅಪರಾಧ ಇದು, ಆಯ್ತಾ? ನಮ್ಮ ಸರ್ಕಾರದಲ್ಲಿ ಯಾವುದೇ ಸ್ಯಾಟಲೈಟ್ ಚಿತ್ರ ತೋರಿಸುವಂತದ್ದು ನಮ್ಮ ಸರ್ಕಾರ ಇದ್ದಾಗ ಯಾವುದೇ ಮನೆ ಇರ್ಲಿಲ್ಲ. ಅಲ್ಲಿ ಬಂದಿರೋದು 2023ರಲ್ಲಿ. ಫ್ಯಾಕ್ಟ್ಸ್ ನೋಡ್ಕೊಂಡು ಬನ್ನಿ. ನಿಮ್ಮ ಯೋಗ್ಯತೆಗೆ ಅಕ್ರಮದವರಿಗೆಲ್ಲ ಮನೆ ಕೊಡ್ತೀರಾ, ಸೀನಿಯಾರಿಟಿ ಇರುತ್ತೆ, ಆಯ್ತಾ? ಸೀನಿಯಾರಿಟಿ ಬೇಸಿಸ್ ಮೇಲೆ ಮನೆಗಳು ಕೊಡ್ಬೇಕಾಗತ್ತೆ. ಇವ್ರು ಒಂದೇ ವಾರದಲ್ಲಿ ಇವ್ರಿಗೆ 11 ಲಕ್ಷ ಮೌಲ್ಯದ್ದು ಲಿಫ್ಟ್ ಇರೋ ಅಂತ ಫ್ಲಾಟ್ಗಳು ಕೊಡ್ತಾ ಇದ್ದಾರೆ. ಇದೇ ಕೆಜೆ ಹಳ್ಳಿನಲ್ಲಿ ಇವತ್ತು ದಲಿತರು, OBCಗಳು ಅವ್ರ ಮನೆಗಳಿಲ್ಲ, ತೆರವು ಮಾಡಿದ್ರು, ಆಯ್ತಾ? ಇದೇ ತರ ಒಕ್ಕಲೆಬ್ಸಿದ್ರು. ಅವ್ರಿಗೆ ಯಾವುದೇ ಮಾನವೀಯತೆ ಇಲ್ಲ. ಇವರೊಬ್ಬರ ಮೇಲೆ ಯಾಕೆ ಡಿ.ಕೆ. ಶಿವಕುಮಾರ್ ಅವ್ರಿಗೆ, ಸಿದ್ದರಾಮಯ್ಯನವ್ರಿಗೆ, ವಿಜಯನ್ ಅವರಿಗೆ ಎಲ್ಲರಿಗೂ ಪಾಪ ಮಾನವೀಯತೆ ಬಂದ್ಬಿಟ್ಟಿದೆ. ಏನಕ್ಕೆ ಮಾನವೀಯತೆನಲ್ಲೂ ಬೇರೆ 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 ಸ್ಲ್ಯಾಬ್ ಮಾಡಿದ್ದಾರೆ ಇವರು? ಬೇರೆ ಕನ್ನಡಿಗರಲ್ವಾ? ದಲಿತರು ಕನ್ನಡಿಗರಲ್ವಾ? ಹಿಂದೂಗಳಲ್ವಾ? ಅವರು ಕೊಡ್ಬೇಕು ತಾನೆ. ಬರೀ ಮುಸಲ್ಮಾನರ ಮೇಲೆ ಏನಕ್ಕೆ ಇವ್ರಿಗೆ ಇಷ್ಟು ಮಾನವೀಯತೆ? ಎಲ್ರ ಮೇಲೂ ಇರ್ಬೇಕಲ್ವಾ ಮಾನವೀಯತೆ ಅನ್ನೋದು? ಇದು ಅಕ್ಷಮ್ಯ ಅಪರಾಧ. ಲಾ ಅಂಡ್ ಆರ್ಡರ್ ಕಂಪ್ಲೀಟ್ ಆಗಿ ಕೊಲ್ಯಾಪ್ಸ್ ಆಗಿದೆ ರಾಜ್ಯದಲ್ಲಿ. ಕೇರಳ ಸಿಎಂ ಯಾಕ್ರಿ ಎಂಟ್ರಿ ಆಗ್ಬೇಕು ಸರ್? ಇದೊಂದು ಏನ್ ಗೊತ್ತಾ ಸರ್, ಈಗ ಇದರಲ್ಲಿ ನಮ್ಗೆ ಯಾಕೆ ತಾಕು ತಕರಾರಿದೆ ಅಂದ್ರೆ, ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅವ್ರ ದುಡ್ಡಲ್ಲಿ ಏನ್ ಕೊಟ್ರೆ ನಮ್ಗೆ ಬೇಜಾರು ಅನ್ಸಲ್ಲ. ಕನ್ನಡಿಗರ ತೆರಿಗೆ ಹಣದಲ್ಲಿ ಇದು ವ್ಯರ್ಥ ಆಗ್ತಿರೋಂಥದ್ದು ಸರ್. ಜೊತೆಗೆ ನೋಡಿ, ಕನ್ನಡ ಪರ ಹೋರಾಟಗಾರರು ಸರ್, ನಾಡು ನುಡಿ ಜಲ ಭಾಷೆ ಪ್ರತಿನಿತ್ಯ ಸರ್ ಪಾಪ ರೋಡಲ್ಲಿ ಬಂದು ಹೋರಾಟ ಮಾಡ್ತಾ ಇರ್ತಾರೆ. ಅವ್ರಿಗೆ ಯಾವುದೇ ರೀತಿಯಾದಂಥ ಸೂರಿಲ್ಲ ಸರ್. ಆಸ್ ಪರ್ ಡೇಟಾ 30 ಲಕ್ಷ ಕುಟುಂಬಗಳು ಸರ್ ಸ್ವಂತ ಮನೆ ಇಲ್ಲ ಸರ್ ರಾಜ್ಯದಲ್ಲಿ. ಪಾಪ ಅವ್ರಿಗೆ ಅನ್ಯಾಯ ಆಗ್ತಿಲ್ವಾ? ಇಲ್ಲಿ ಹುಟ್ಟಿ ಇಲ್ಲಿ ಬೆಳೆದಿರೋರು ಅವ್ರು ಏಕಾಏಕಿ ಕೇರಳದಿಂದ ಬಂದ್ರಂತೆ, ಇವ್ರು ಕೊಟ್ರಂತೆ ಸರ್. ಇನ್ನೊಂದು ಮುಖ್ಯಮಂತ್ರಿ ಸರ್, ಈಗ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಕೈಗೊಂಬೆ ಆಗಿದ್ದಾರೆ. ಯಾರು ಕೈಗೊಂಬೆ? ಅಲ್ಲಿ ರಾಹುಲ್ ಗಾಂಧಿ, ಇಲ್ಲಿ ವೇಣುಗೋಪಾಲ್. ಅವ್ರು ಹೆಂಗ ಕೀರ್ತಿರ್ಸ್ತವ್ರೆ, ಇವ್ರು ಇಲ್ಲಿ ಹಂಗ ಆಟ ಆಡ್ತವ್ರೆ. ನಿಮಗಿದೆಯಾ ಮನೆ? ಸರ್ ನಮಗೆ ಮನೆ ಇಲ್ಲ, ಬೆಂಗಳೂರಲ್ಲಿ ನನಗೂ ಮನೆ ಇಲ್ಲ. ಕಲಬುರಗಿ ಒಂದು ಶೆಡ್ ಹಾಕೋಣ ಅಂತ ಪ್ಲಾನ್ ಮಾಡಿದ್ದೀನಿ. ನನಗೂ ಸರ್ಕಾರ ಒಂದು ಮನೆ ಕೊಡ್ಬೋದು. ಯಾರು ಸದಾಶಿವ ನಗರದಲ್ಲಿ ಯಾವುದೋ ಒಂದು ಮನೆಯಲ್ಲಿ ಹಾಕ್ತೀನಿ, ಶೆಡ್ ಹಾಕ್ತೀನಿ. ನನಗೂ ಸರ್ಕಾರ ಮನೆ ಕೊಡಬೇಕು. ಬೇರೆದವರಿಗೆಲ್ಲ ಮನೆ ಕೊಡ್ತೀರಾ ಅಂದ್ರೆ ನಾವು ಈ ರಾಜ್ಯದವರು, ನಮಗೆ ಮನೆ ಇಲ್ವಾ? ನಮಗೆ ಯಾಕಿಲ್ಲ ಮನೆ? ಅವರಿಗೆ ಕೇರಳದಲ್ಲಿ ಮುಸಲ್ಮಾನರು ಓಟ್ ಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಈ ಎಲ್ಲ ಕೆಲಸ ಮಾಡ್ತಾ ಇರೋದು. ಇವರು ವೇಣುಗೋಪಾಲ್ ಅವರ ಮಾತು ಕೇಳಿ ಸರ್ಕಾರ ಅವರ ಕೈಗೊಂಬೆ ಆಗಿದೆ. ಸಿದ್ದರಾಮಯ್ಯನವರಿಗೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು. ಈ ವಿಷಯದಲ್ಲಿ ಕನ್ನಡಿಗರಿಗೆ ಅನ್ಯಾಯ ಆಗಿದೆ. ಅನ್ಯಾಯ ಕನ್ನಡಿಗರಿಗೆ ನಾಟ್ ಓನ್ಲಿ ಸಿದ್ದರಾಮಯ್ಯ ಸರ್ಕಾರ ಅಲ್ಲ, ಹಿಂದೆ ನಿಮ್ಮ ಬಿಜೆಪಿ ಸರ್ಕಾರದಲ್ಲಿ ಕೂಡ ಮನೆ ಕೊಟ್ಟಿಲ್ಲ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಫ್ಲಡ್ ಆಗುತ್ತೆ ಉತ್ತರ ಕರ್ನಾಟಕದಲ್ಲಿ, ರಾಯಚೂರು ಸೇರಿದಂತೆ ಉತ್ತರ ಕರ್ನಾಟಕ ಅನೇಕ ಭಾಗಗಳಲ್ಲಿ. ಇವತ್ತಿನವರೆಗೂ ಕೂಡ ಅಲ್ಲಿ ನಿರಾಶ್ರಿತರಿಗೆ ಮನೆಗಳನ್ನು ಕೊಟ್ಟಿಲ್ಲ. ಹಾಗಾಗಿ ನಿಮ್ಮ ರಾಜಕೀಯ ನಾಯಕರುಗಳಿಗೆ, ನಿಮ್ಮ ಯಾರಿಗೂ ಕೂಡ ನಿಮಗೆ ನೈತಿಕತೆ ಅನ್ನೋದೇ ಇಲ್ಲ ಸರ್. ಈಗ 2023ದಿಂದ ಹಿಡಿದು ನಮ್ಮ ಇಡೀ ಬೆಂಗಳೂರಲ್ಲಿ ತಗೊಳ್ಳಿ, ಎಲ್ಲ ಕಾಂಗ್ರೆಸ್ ಚೇಳಗಳೇ ಎಲ್ಲ ಶೆಡ್ಗಳು ಹಾಕಿರೋದು, ಇನ್ಯಾರು ಹಾಕಿಲ್ಲ. ಇಲ್ಲಿ ನಾವು ಬಿಜೆಪಿ ಅವ್ರು ಇವತ್ತವರೆಗೂ ನಾವು ಹೇಳ್ಬೇಡಿ. ನಿಮ್ಮ ಬಿಜೆಪಿಲಿ ಅನೇಕ ಲ್ಯಾಂಡ್ ಗ್ರಾಬರ್ಸ್ ಇದ್ದಾರೆ, ಲೂಟಿಕೋರ್ ಇದ್ದಾರೆ, ಅಲ್ಲೂ ಇದ್ದಾರೆ, ಎಲ್ಲ ಕಡೆಯಲ್ಲೂ ಕೂಡ ಇದ್ದಾರೆ. ಅವರು ಇದ್ದಾರೆ, ನೀವು ಇದ್ದಾರೆ. ಬೆಂಗಳೂರಲ್ಲಿ ಎಷ್ಟೋ ಜಮೀನುಗಳನ್ನ, ಲಿಟಿಗೇಷನ್ಗಳನ್ನ ಬೆಂಗಳೂರಿನ ದೊಡ್ಡ ದೊಡ್ಡ ರಾಜಕಾರಣಿಗಳು ಇವತ್ತು ಬೇಲಿ ಹಾಕ್ತಿದ್ದಾರೆ. ಅಧಿಕಾರಿಗಳನ್ನ ಇಟ್ಕೊಂಡು ಲಿಟಿಗೇಷನ್ ಲ್ಯಾಂಡ್ ಅನ್ನ ಅವ್ರ ಹೆಸರಿಗೆ ಮಾಡ್ಕೊಂತಾರೆ. ಇವತ್ತು ಏನೂ ಇಲ್ಲದವರು ಇವತ್ತು 10 ಎಕರೆ 100 ಎಕರೆ ಜಮೀನುಗಳನ್ನ ಮಾಡಿ ರಾಜಕಾರಣ ಮಾಡ್ಕೊಂಡು ಅಧಿಕಾರವನ್ನು ದುರುಪಯೋಗ ಮಾಡಿಸ್ಕೊಂಡು ಇವತ್ತು ಅಧಿಕಾರವನ್ನು ನಡೆಸಿದ್ದಾರೆ. ಅಲ್ಲಿ ಬಡಾವಣೆ ನಿರ್ಮಾಣ ಮಾಡೋಕ್ಕಿಂತ ಮೊದಲು
ಅಲ್ಲಿರ್ತಕ್ಕಂಥ ಸ್ಥಳೀಯ ಶಾಸಕರ ಆಶೀರ್ವಾದ ಇಲ್ಲದೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಸ್ಥಳೀಯ ಶಾಸಕರು ಮತ್ತು ಅದರ ನಾಯಕರು, ಸ್ಥಳೀಯ ನಾಯಕರ ಆಶೀರ್ವಾದ ಇಲ್ದಂಗೆ ಮಾಡೋದಿಲ್ಲ. ಯಾಕೆ ಅಂತ ಕೇಳ್ತೀನಿ ನೋಡಿ. ಒಂದು ಕಟು ಸತ್ಯ ಇದೆ, ರಾಜ್ಯದ ಕಟು ಸತ್ಯ ಅನ್ನೋ, ಬೆಂಗಳೂರಿನ ಕಟು ಸತ್ಯ ಏನಂದ್ರೆ ಪ್ರತಿಯೊಬ್ಬ ಔಟ್ಸ್ಕಟ್ಸ್ ಅಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ MLAಗಳು ಸಹ 5,000ದಿಂದ 25,000 ಅನಧಿಕೃತ ಮತದಾರರನ್ನು ತಗೊಂಡು ಬಂದು ಅಲ್ಲಿ ಕೂರಿಸಿ ಇಂತಹ ಶೆಡ್ಗಳನ್ನು ನಿರ್ಮಾಣ ಮಾಡಿ ಅವರಿಗೆ ಒಂದು ಪರ್ಯಾಯ ವ್ಯವಸ್ಥೆ ಮಾಡಿ ವೋಟರ್ ಐಡಿಗಳನ್ನ ಕ್ರಿಯೇಟ್ ಮಾಡಿ ಆಧಾರ್ ಕಾರ್ಡ್ ಕೊಟ್ಟು ವೋಟರ್ ಐಡಿ ಕ್ರಿಯೇಟ್ ಮಾಡಿ ಅವರನ್ನ ಮತ ಹಾಕಿಸ್ಕೊಳ್ತಾ ಇದ್ದಾರೆ. ಇದು ಆಗ್ತಾ ಇರೋದು ಸತ್ಯ. ಇದು ಈ ಸತ್ಯವನ್ನ ಯಾರು ಈ ಸತ್ಯ ಮುಂದೆ ಇದು ಜಗಜ್ಜಾಗೀರಾಗುತ್ತೆ. ಕಾಂಗ್ರೆಸ್ ಪಕ್ಷದ ಶಾಸಕರೇ ಆಗ್ಲಿ, ST ಸೋಮಶೇಖರೇ ಆಗ್ಲಿ, ST ಸೋಮಶೇಖರ್ ತುಂಬಾ ಉದ್ದುದ್ದ ಭಾಷಣವನ್ನ ಮಾಡ್ತಿದ್ರು. ನಾನು ತೋರಿಸ್ತೀನಿ ST ಸೋಮಶೇಖರ್ ಎಲ್ಲೆಲ್ಲಿ ಶೆಡ್ ಹಾಕ್ಸಿದ್ದಾರೆ, ಎಲ್ಲೆಲ್ಲ ಹೇಳಿದಾರೆ ಒಂಚೂರು ಹೇಳ್ಬಿಡಿ. ನಾನ್ ತೋರಿಸ್ತೀನಿ. ದೇವಗೆರೆಯಲ್ಲಿ ಹಾಕಿದ್ದಾರೆ, ಉಳ್ಳಾಳಲ್ಲಿ ಹಾಕಿದ್ದಾರೆ, ಕೊಡಗಳ್ಳಿಯಲ್ಲಿ ಹಾಕಿದ್ದಾರೆ, ಮತ್ತೆ ಕಗ್ಲಿಪುರದಲ್ಲಿ ಹಾಕಿದ್ದಾರೆ. ಎಲ್ಲಿ ಬೇಕೋ ಎಲ್ಲಾ ಕಡೆನೂ ಅನಧಿಕೃತ ಮತದಾರನ ಕರ್ಕೊಂಡ್ಬಂದು ಕಡಿದಾರೆ. ನಿಮ್ಮದೇ ಕ್ಯಾಮ್ರಾ ತಗೊಂಬನ್ನಿ ಸರ್, ನಿಮ್ಮದೇ ಕ್ಯಾಮ್ರಾ, ನಿಮ್ಮದೇ. ಇದನ್ನ ನಾನು ಪ್ರತ್ಯಕ್ಷವಾಗಿ ತೋರಿಸ್ತೀನಿ. ಈ ಬೈರತಿ ಬಸವರಾಜ್ ಆಗ್ಲಿ, SR ವಿಶ್ವನಾಥ್ ಪ್ರತಿ ಸರಿ 2008ರಿಂದ 25,000ದಿಂದ 30,000 ಅನಧಿಕೃತ ಮತದಾರರನ್ನ ಕರ್ಕೊಂಡು ಬಂದು ಬೇರೆ ರಾಜ್ಯನ ಕರ್ಕೊಂಡು ಬಂದು ಅವ್ರಿಗೆ ಶೆಡ್ಗಳನ್ನು ನಿರ್ಮಾಣ ಮಾಡಿ ಮತಗಳನ್ನು ಪಡಿತಾ ಇದ್ದಾರೆ. ಕೇವಲ ರಾಜಕೀಯ ಮಾಡ್ತಾ ಇದ್ದಾರೆ. ಸುಳ್ಳು, ಇದು ಬರೀ ರಾಜಕೀಯ ಮಾಡ್ತಾ ಇದ್ದಾರೆ ಇವರು. ಯಾವುದೇ ಕಾರಣಕ್ಕೂ ನಮ್ಮ ಬಿಜೆಪಿ ಅವರು ಇಲ್ಲ. ಎಸ್ ಸರ್. ಸರ್, ಈಗ ಕಾಂಗ್ರೆಸ್ ಮತ್ತೆ ಬಿಜೆಪಿ ಸರ್ಕಾರದಲ್ಲಿ ಏನಿದೆಲ್ಲ ಅನಧಿಕೃತ ಆಗ್ತಾ ಇದೆ ಅಂತಿದ್ರಲ್ಲ, ಇಷ್ಟೇ ಜವಾಬ್ದಾರಿ ಸರ್ಕಾರಿ ಸಂಬಳ ತಗೊಂತಿರೋ ಅಧಿಕಾರಿಗಳಿಗೂ ಇದೆ. ಅಂದ್ರೆ ಮಂತ್ರಿಗಳು ಹೇಳೋವರೆಗೂ ಇವ್ರು ಕಾಯ್ಕೊಂಡಿರ್ಬೇಕಾ ಸರ್? ಅಲ್ಲಿ ಕರೆಂಟ್ ಕನೆಕ್ಷನ್ ಯಾರು ಕೊಟ್ರು, ಹೆಂಗೆ ಪರ್ಮಿಷನ್ ಸಿಕ್ತು, ಆ ಅಧಿಕಾರಿ ಯಾರು, ಅವ್ರಿಗೆ ಹೇಳ್ದವ್ರು ಯಾರು? ಅಂದ್ರೆ ಇವರು ಸರ್ಕಾರಿ ಸಂಬಳ ತಗೊಂತಾ ಇದ್ದಾರಾ ಅಥವಾ ಶಾಸಕರ ಸಂಬಳ ತಗೊಂತಾ ಇದ್ದಾರಾ, ಶಾಸಕರಿಂದ ಸಂಬಳ ತಗೊಂತಾ ಇದ್ದಾರಾ ಅನ್ನೋದು ಅಲ್ವಾ ಸರ್? ಹಾಗಾಗಿ ಇದು ಏನು ಅಂತಂದ್ರೆ ಅಧಿಕಾರಿಗಳ ಏನೊಂದು ಕಳ್ಳತನದ ವ್ಯವಹಾರ ಇದೆಯಲ್ಲ ಸರ್. ಇವತ್ತು ಅಧಿಕಾರಿಗಳದ್ದು ನೀವು ಮನೆಗಳನ್ನ ಒಬ್ಬೊಬ್ರು ಮನೆನೂ ನೀವು ಶೋಧಿಸಿ, ಪೈಪಲ್ಲಿ ದುಡ್ಡು ಬರ್ತಾ ಇದೆ. ಜನಪ್ರತಿನಿಧಿಗಳಿಗಿಂತ ಜಾಸ್ತಿ ದುಡ್ಡು ಮಾಡಿದ್ದಾರೆ ಸರ್. ಹೆಂಗ್ ಮಾಡಿದ್ರು? ಇದೇನಾಗ್ತಾ ಇದೆ ಅಂತಂದ್ರೆ ಬಿಜೆಪಿ, ಕಾಂಗ್ರೆಸ್ ಮತ್ತೆ ರಾಜಕೀಯದವ್ರೆ ನಾಯಕರುಗಳು ಜಗಳ ಆಡ್ಕೊಂಡ ಇದ್ರಲ್ಲಿ ಅಧಿಕಾರಿಗಳು ಆರಾಮಾಗಿದ್ದಾರೆ, ತಮ್ಮ ಬೇಳೆ ಬೇಯಿಸ್ಕೊತಾ ಇದ್ದಾರೆ. ಸರ್, ಒಂದ್ ನಿಮಿಷ ಇರಿ. ರಾಜಕೀಯ ನಾಯಕರ ಒಂದು ಗಲಾಟೆನಲ್ಲಿ ಅಧಿಕಾರಿಗಳು ದುಡ್ಡು ಮಾಡ್ತಿದ್ದಾರೆ, ಚಿದಾನಂದ ಅವರ ಲೂಟಿ ಮಾಡ್ತಿದ್ದಾರೆ. ಈ ಅಧಿಕಾರಿಗಳಿದಾರಲ್ಲ ಅವ್ರನ್ನ ನಾವು ಖಂಡಿತವಾಗ್ಲೂ ಸೇವೆಯಿಂದ ಒಳ್ಳೆ ಪಾಯಿಂಟ್ ಹೇಳಿದ್ರು. ಮೊದಲು ಅಕ್ರಮ ಲೇಔಟ್ ನಿರ್ಮಾಣ ಅದ್ಯಾರೋ ವಸೀಮ್ ಅಂತಾರಲ್ಲ, ವಸೀಮಿಗೆ ಪರ್ಮಿಷನ್ ಕೊಟ್ಟವ್ರು ಯಾರು ಅವ್ರಿಗೆ ಕರೆಂಟ್ ಸೌಲಭ್ಯವನ್ನು ಕೊಟ್ರು? ಯಾರು ಅವ್ರಿಗೆ ಅಲ್ಲಿ ವಾಸಕ್ಕೂ ಕೂಡ ಯೋಗ್ಯ ಇಲ್ಲ ಸರ್. ಅದು ಸ್ಲಮ್, ಅದು ವಾಸಕ್ಕೂ ಕೂಡ ಯೋಗ್ಯ ಇಲ್ಲ. ಆಯ್ತಾ? ಕ್ವಾರಿ ಬಂಡೆ ಸ್ಲಗ್. ಆಯ್ತಾ? ಈ ಅಧಿಕಾರಿಗಳನ್ನ ಜೈಲಿಗೆ ಕಳ್ಸ್ಬೇಕಲ್ವಾ? ಯಾಕೆ ಅಧಿಕಾರಿ ಜೈಲಿಗೆ ಕಳ್ಸ್ತಾರೆ? ಅವರು ದುಡ್ಡು ಕೊಟ್ಟು ಬಂದ್ಬಿಡ್ತಾರೆ. ಯಾರಿಗೆ? ರಾಜಕಾರಣಿಗಳಿಗೆ, ಆಯಾ ಸರ್ಕಾರಗಳು ಬರ್ತಾರೆ. ಅದು ಬಿಜೆಪಿ ಸರ್ಕಾರ ಇರ್ಬೋದು, ಕಾಂಗ್ರೆಸ್ ಸರ್ಕಾರ ಇರುವಂತದ್ದು. ಯಾರು ಇರ್ತಾರೆ ಮಿನಿಸ್ಟರ್ ದುಡ್ಡು ಕೊಟ್ಟು ಬರ್ತಾರೆ. ಹಂಗಾಗಿ ಅವ್ರನ್ನ ಟಚ್ ಮಾಡಕ್ಕಾಗಲ್ಲ ಸರ್. ಅಧಿಕಾರಿಗಳೇ ಅಲ್ಲ, ಅಧಿಕಾರಿಗಳ ಜೊತೆಗೆ ಇವತ್ತಿನ ದಿನ ರಾಜಕೀಯ ಮುಖಂಡರುಗಳು ಯಾರು ಇರ್ತಾರೆ ಅವ್ರನ್ನು ಜೈಲಿಗೆ ಹಾಕ್ಬೇಕು, 10 ವರ್ಷ ಜೈಲಿಗೆ ಹಾಕ್ಬೇಕು. ನೋಡಿ, ಇವತ್ತಿನ ದಿನ MLAಗಳು 30-40 ಎಕರೆ ಜಾಗ ತಗೊಳ್ತಾರೆ ಸರ್. 30-40 ಎಕರೆ ಜಾಗ ತಗೊಂಡು ಇನ್ಸ್ಟಿಟ್ಯೂಷನ್ ಕಟ್ತಾರೆ. ಯಾರನ್ನ ಬಡವರಿಗೆ ಜಾಗ ಇಲ್ಲ, ಅವ್ರಿಗೆ ಮನೆ ಕಟ್ಕೊಡ್ತೀವಿ ಅಂತ ಒಬ್ಬ MLA ಬಂದಿದ್ದಾನೆ ಸರ್, ಮುಂದಕ್ಕೆ ಬಂದಿಲ್ಲ. ಇಲ್ಲಿ ಹೇಗೆ ಇವತ್ತು ಬಿಜೆಪಿ ಅವರು ಗಲಾಟೆ ಮಾಡ್ತಾ ಇದ್ದಾರೋ, ಅದೇ ಗೋವಾನಲ್ಲಿ ಕನ್ನಡಿಗರಿಗಾದಂತ ಅನ್ಯಾಯನ ಇಲ್ಲಿ ಯಾವ್ದಾದ್ರು ಒಬ್ಬ MLA, ಬಿಜೆಪಿ MLA ಆಗ್ಲಿ, ಕಾಂಗ್ರೆಸ್ MLA ಯಾರಿಗೂ ತಾಕತ್ತಿಲ್ಲ, ದಮ್ಮಿಲ್ಲ. ಗೋವಾದ ಕನ್ನಡಿಗರ ಆಗ್ತಕ್ಕಂಥ ಅನ್ಯಾಯವನ್ನ ಖಂಡಿಸಿ ನೀವು ಅಲ್ಲಿ ಹೋಗಿ ಹೋರಾಟ ಮಾಡ್ತಕ್ಕಂಥ ತಾಕತ್ತು ಭಾರತೀಯ ಜನತಾ ಪಕ್ಷದವರೆಗೂ ಇಲ್ಲ. ಅಲ್ಲಿ ಇವ್ರು ಇವತ್ತಿನ ದಿನ ಬಿಜೆಪಿ ಅವ್ರು ಬಂದ್ಬಿಟ್ಟು ಕನ್ನಡಿಗರಿಗೆ ಅನ್ಯಾಯ ಆಗಿದೆ ಅಂತಾರೆ. ಹೊರ ರಾಜ್ಯದಲ್ಲಿ ಇವತ್ತು ನಮ್ಮ ಕನ್ನಡಿಗರಿಗೆ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಒಬ್ಬ ಬಿಜೆಪಿ ಆಗ್ಲಿ, ಒಬ್ಬ MLA ಆಗ್ಲಿ ಮಾತಾಡಿದಾರೆ ಸರ್. ಇವ್ರ ನೈತಿಕತೆ ಇದೆಯಾ ಸರ್? ಇವ್ರಿಗೆ ತಾಕತ್ ಇದೆಯಾ ಸರ್? ಇವ್ರಿಗೆ ಇಲ್ಲ. ಇದೆಲ್ಲ ಮೆಚುರಿಟಿ ಇಲ್ಲದೆ ಇರೋರು. ಇವತ್ತು ಕಾಂಗ್ರೆಸ್ ಸರ್ಕಾರದವರು ಮನೆಗೆ ಮಾರಿ ಊರಿಗೆ ಉಪಕಾರಿ ಅನ್ನೋ ಒಂದು ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಕನ್ನಡಿಗರಿಗೆ ಇವತ್ತು ಬೇವು ತಿನ್ಸ್ಬಿಟ್ಟು ವಲಸಿಗರಿಗೆ ಬೆಲ್ಲ ತಿನ್ಸ್ತಾ ಇದ್ದಾರೆ ಸಂಕ್ರಾಂತಿಗೆ. ಈ ಕೆಲಸ ಇವರು ಮಾಡ್ತಾ ಇದ್ರು, ಅವರು ಮಾಡ್ತಾ ಇದ್ರು. ಯಾಕಂದ್ರೆ
ಇವ್ರು ಒಂಥರ ಪಾರ್ಟಿಷನ್ ಡೀಟ್ ತರ ಮಾಡ್ಕೊಂಡಿದ್ದಾರೆ. ಈ ಏರಿಯಾ ನಾನ್ ನೋಡ್ಕೊಳ್ತೀನಿ, ಮಾದೇಪುರ ನಾನ್ ನೋಡ್ಕೊಳ್ತೀನಿ ಅಂತ ಇಬ್ರು ಅಡ್ಜಸ್ಟ್ಮೆಂಟ್ ಸರ್ಕಾರ ಮಾಡ್ತಾ ಇದ್ದಾರೆ. ಇವ್ರು ಆಪೋಸಿಷನ್ ಅಲ್ಲಿ ಇದ್ದು ಇವರು ಮಾತಾಡ್ತಲ್ಲ, ಅವ್ರು ರೂಲಿಂಗ್ ಅಲ್ಲಿ ಇದ್ದು ಅವರು ಕೆಲಸ ಮಾಡ್ತಲ್ಲ. ಅಭಿವೃದ್ಧಿ ಮಾತ್ರ ಶೂನ್ಯ. ಆದ್ರೆ ಈ ತರ ವಲಸಿಗರಿಗೆಲ್ಲ ಒಂದು ಏನು ಒಂದು ಕರಪ್ಷನ್ ಅಡ್ಜಸ್ಟ್ಮೆಂಟ್ ಇದೆಲ್ಲ ಮಾಡ್ಬೇಕು. ಕರ್ನಾಟಕದಲ್ಲಿ ಮೊದಲು ಕನ್ನಡಿಗರ ಆದ್ಯತೆಯನ್ನು ಕೊಡಬೇಕು. ಸುಮಾರು 15 ವರ್ಷ 20 ವರ್ಷದಿಂದ ಬೆಂಗಳೂರಿಗೆ ಬಂದವರು ಇವತ್ತು ಒಂದು ಸೂರಿಲ್ಲ, ಎಲ್ಲೋ ಕಡೆ ಎಲ್ಲೋ ಬಾಡಿಗೆ ಕೊಟ್ಕೊಂಡು ವಾಸವನ್ನ ಮಾಡ್ತಾರೆ. ಯಾರೋ ಅಲ್ಲಿರ್ತಕ್ಕಂಥವ್ರು ಆಂಧ್ರದವ್ರು ಇದ್ದಾರೆ, ಕೇರಳದವ್ರು ಇದ್ದಾರೆ, ಕರ್ನಾಟಕದವ್ರು ಇದ್ದಾರೆ. ಕೆಲವರಿಗೆ 3 ವರ್ಷ 4 ವರ್ಷದಿಂದ ವೋಟರ್ ಐ ಡಿ ಕೂಡ ಇರ್ತಕ್ಕಂಥದ್ದು. ಕನಿಷ್ಠ ಕರ್ನಾಟಕದಲ್ಲಿ ಒಂದು 10 ರಿಂದ 15 ವರ್ಷ ವಾಸ ಮಾಡಿ ಕನ್ನಡವನ್ನು ಕಲಿತು ಆಯ್ತಾ. ಈಗ ನೋಡಿ ನಾವು ಕೇರಳಕ್ಕೆ ಹೋಗಬಾರ್ದು, ಕೇರಳ ನಮಗೆ ಬರಬಾರ್ದು ಅಂತ ಆ ಥರದ್ದಲ್ಲ. ಎಲ್ಲರೂ ಕೂಡ ಈ ದೇಶದ ಪ್ರಜೆ. ಹಾಗಂತ ಎಲ್ಲೊಂದು ಕಡೆ ಈ ಸರ್ಕಾರ ಒಬ್ಬ ವೇಣುಗೋಪಾಲ್ ಹೇಳ್ದ ಅಂತೇಳಿ, ಒಬ್ಬ ಪಿಣರಾಯಿ ವಿಜಯನ್ ಅನ್ನೋರು ಟ್ವೀಟ್ ಮಾಡ್ದಂತೇಳಿ 2 ವರ್ಷ 1 ವರ್ಷ ಇದ್ದವ್ರು ಯಾರೋ ವಸೀಮನನ್ನು ಅಲ್ಲಿ ಸೆಟ್ ಮಾಡ್ದಂಥವ್ರಿಗೆ ಎಲ್ರಿಗೂ ಮನೆ ಕೊಡ್ತಾ ಇದ್ರೆ ಈ ರಾಜ್ಯದ ಕತೆ ಏನಾಗಬೇಕು? ರಾಜ್ಯದ ಕತೆ ಅನ್ಯಾಯ ಆಗಿದೆ ಇವಾಗಲೇ. ಕಾಂಗ್ರೆಸ್ ಸರ್ಕಾರದಿಂದ ನಾನು ಹೇಳ್ತೀನಿ, ಕನ್ನಡಿಗರಿಗೆ ತುಂಬಾ ಅನ್ಯಾಯ ಆಗಿದೆ. ಕನ್ನಡಿಗರಿಗೆ ಏನಾದರೂ ಕನ್ನಡಿಗರಿಗೊಬ್ಬರಿಗೆ ಏನಾದರೂ ತೊಂದರೆ ಆದರೆ ಬರೋದು ಯಾವ ಸರ್ಕಾರನೂ ಅಲ್ಲ, ಆಟೋ ಡ್ರೈವರ್ಗಳು, ಕನ್ನಡ ಪರ ಸಂಘಟನೆಗಳು ಬರ್ತಾರೆ. ಅಂತಿಯವ್ರ ಕೇಸ್ನಾಗ ಯಾವತ್ತು ಇವರು ಇದು ಮಾಡಿದ್ದಾರೆ. ಮೊನ್ನೆ ಅಲ್ಲಿ ಇದೆ ಯಾವುದೋ ಇದರಲ್ಲಿ ಯಾವುದೋ ಬಳ್ಳಾರಿಲೋ ಎಲ್ಲೋ ಇದಾದಾಗ ಅವ್ರುಗಳಿಗೆ ಕೇಸನ್ನ ಮನ್ನಾ ಮಾಡಿದ್ರು. ನಮ್ಮ ಕನ್ನಡಿಗರದು ಮಾಡ್ತೀವಿ ಅಂತೇಳಿ ಇವತ್ತಿನ ತನಕ ಮನ್ನಾ ಮಾಡಿಲ್ಲ. ಇದು ಕನ್ನಡಿಗರಿಗೆ ಅನ್ಯಾಯ ಅಲ್ವಾ? ಇವತ್ತಿನ ಪ್ರತಿ ಒಂದು 5 ರೂಪಾಯಿ ಬಿಸ್ಕೆಟ್ ಇಂದ ಇದು ಹೆಲ್ತ್ ಇನ್ಶೂರೆನ್ಸ್ ತನಕನೂ ಟ್ಯಾಕ್ಸ್ ಕಟ್ತೀವಿ ನಾವು. ನಮ್ಮ ದುಡ್ಡನ್ನ ತಗೊಂಡೋಗ್ಬಿಟ್ಟು ಬೇರೆ ಕಡೆಯಿಂದ ಬಂದಿರೋರ್ಗೆಲ್ಲ ಕೊಡೋದಕ್ಕೆ ಯಾರ ಅಪ್ಪನ ಮನೆ ದುಡ್ಡಿದ್ದು? ನಾವು ಕಷ್ಟಪಡ್ತಾ ಇಲ್ವಾ ಕನ್ನಡಿಗರು? ಹಗಲು ರಾತ್ರಿ ಓಡಾಡ್ತಾ ಇದ್ದೀವಿ. ಒಬ್ಬ ಆಟೋ ಡ್ರೈವರ್ ಬೆಳಗ್ಗೆಯಿಂದ ಸಂಜೆ ತನಕ ದುಡ್ಡು ಕೆಲಸ ಮಾಡ್ತಾನೆ. ಅವ್ನಿಗೆ ಎಲ್ಲ ಸರ್ಕಾರಿ ಜಾಗದಲ್ಲಿ ಬಹುಶಃ ಅಲ್ಲಿ ಯಾರೋ ಲೇಔಟ್ ಮಾಡೋ ಸ್ಕೆಚ್ ಆಗ್ತಂಗಿದೆ. ಯಾಕೊತ್ತಾ, ಅವ್ರಿಗೆ ಕನ್ವಿನ್ಸ್ ಮಾಡಿ ಅವ್ರನ್ನ ಒಕ್ಲೆಬ್ಬಿಸ್ಬೇಕಲ್ವಾ? ಯಾರೋ ಲೇಔಟ್ ಬೆಂಗಳೂರಲ್ಲಿ ಯಾರೋ ಮೋಸ್ಟ್ಲಿ ದೊಡ್ಡ ಮಟ್ಟದ ಸಿಕ್ ಜಾಗದಲ್ಲಿ ಬೇಲಿ ಹಾಕೋಕ್ ಮಾಡಿರ್ತಕ್ಕಂಥ ಅನ್ಸುತ್ತೆ. ಸರ್, ಈ ಕಾಂಗ್ರೆಸ್ ಗೌರ್ಮೆಂಟ್ ಇವ್ರಿಗೆ ಏನಾರು ತಾಕತ್ತಿದ್ರೆ ಇದೇ ರಾಜರಾಜೇಶ್ವರಿ ನಗರದಲ್ಲಿ ಎಲ್ಲ ನೆಲಸಮ ಮಾಡಿದ್ರು. ಅವ್ರಿಗೆ ಕೂಡ ಯೋಗ್ಯತೆ ಇಲ್ಲ. ಇವ್ರಿಗೆ ಯಾರೋ ಅಕ್ರಮ ರಾಜರಾಜೇಶ್ವರಿ ನಗರದಲ್ಲಿ ಯಾರು MLA? ಮುನಿರತ್ನ ಅವರು. ಅದೇ ಅವ್ರನ್ನು ಒಕ್ಲೆಬ್ಬಿಸಿದ್ರು. ಇವತ್ತು ಯಾರು ಅಕ್ರಮ ವಲಸಿಗರಿಗೆ ಕೊಡ್ತಾ ಇದ್ದಾರೆ, ಇವ್ರು ತಾಕತ್ತಿದ್ರೆ ಸಿದ್ದರಾಮಯ್ಯನವ್ರಿಗೆ, DCMನವ್ರಿಗೆ ಯಾರೋ ವೇಣುಗೋಪಾಲ್ ಹೇಳಿದ್ರು ಅಂತ ಹೇಳಿ ಇವತ್ತು ಯಾರೋ ಅರ್ಜಿ ಹಾಕಿರೋರ್ಗೆ ಅವ್ರಿಗೆ ಮನೆ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರಲ್ಲ, ಇದು ಸರಿನಾ? ಕನ್ನಡಿಗರಿಗೆ ಮಾಡೋಂಥದ್ದು ಅಕ್ಷಮ್ಯ ಅಪರಾಧ, ದ್ರೋಹ. ಇಂಥ ಗೌರ್ಮೆಂಟ್ ನಮಗೆ ಬೇಡ. ಇವತ್ತು 20-30 ವರ್ಷ ಈ ಕರ್ನಾಟಕದಲ್ಲೇ ಹುಟ್ಟಿ ಬೆಳೆದಿರ್ತಕ್ಕಂಥವ್ರಿಗೆ ವೋಟರ್ ಐಡಿ ಇಲ್ಲ, ಅಥವಾ ರೇಷನ್ ಕಾರ್ಡ್ ಇಲ್ಲ, ಅಥವಾ ಸ್ವಂತದ್ದು ಹೇಳ್ಕೊಳ್ಳುವಂಥ ಐಡೆಂಟಿಟಿ ಇಲ್ಲ. ಯಾವುದೋ ಹೊರ ರಾಜ್ಯದಿಂದ ಮೊನ್ನೆ ಬಂದಿರೋವಂಥವ್ರ ಹತ್ರ ವೋಟರ್ ಐಡಿ ಇದೆ, ರೇಷನ್ ಕಾರ್ಡ್ ಇದೆ, ಸಂಬಂಧಪಟ್ಟಿರೋ ಹಾಗೆ ದಾಖಲೆಗಳೆಲ್ಲ ಇಟ್ಕೊಂಡಿದ್ದಾರೆ. ಅಂದ್ರೆ ಇದರ ಹಿಂದೆ ದೊಡ್ಡ ಷಡ್ಯಂತ್ರ ಇವರಿಬ್ರು ಸರ್ಕಾರದವ್ರದ್ದು ಇದೆ. ಎಸ್ ಸರ್. ಅಕ್ರಮ ವಲಸಿಗರಿಗೆ ಯಾವಾಗ ಇವರೆಲ್ಲ ನಮ್ಮ ಬ್ರದರ್ಸ್ ಅಂತ ಉಪಮುಖ್ಯಮಂತ್ರಿಗಳು ಹೇಳಿದ್ರು, ಅವತ್ತೇ ಬಂತು ಬೆಂಗಳೂರಿಗೆ ಆಪತ್ತು. ಇವತ್ತೇನ್ ಹೇಳ್ತಾ ಇದ್ದಾರೆ, ಬಾಂಗ್ಲಾದೇಶದವರು ಬೆಂಗಳೂರು ಅಂತಲ್ಲ, ಬಾಂಗ್ಲಾದೇಶ ಬಾಂಗ್ಳೂರು ಮಾಡ್ತಾ ಇದ್ದಾರೆ. ಇದು ಆಗ್ಬಾರ್ದು. ನಾನು ಹೇಳ್ತಾ ಇದ್ದೀನಿ, ಇದು ಉನ್ನತ ಮಟ್ಟದ ತನಿಖೆ ಆಗಬೇಕು. ಬಿಜೆಪಿ ಎಷ್ಟು ಶೆಡ್ ಇದಾವೆ, ಕಾಂಗ್ರೆಸ್ನವ್ರ ಎಷ್ಟು ಶೆಡ್ ಇದಾವೆ, ಅಹಮದ್ ಮರ್ ಎಷ್ಟು ಶೆಡ್ ಇದಾವೆ, ಇವು ತನಿಖೆ ಆಗಬೇಕು. ಯಾರ್ಯಾರಿಗೆ ಶೆಡ್ಗಳು ಅಪಾಯಿಂಟ್ಮೆಂಟ್ ಯಾರ್ಯಾರಿಗೆ ಸಿಗ್ತೈತೆ ಅನ್ನೋದು ತನಿಖೆ ಆಗಬೇಕು. ಇದು ಖಂಡಿತವಾಗಿ ಉನ್ನತ ಮಟ್ಟದ ತನಿಖೆ ಆಗಬೇಕು ಅಂತ. ಎಸ್ ಸರ್, ಭಾರಿ ಉತ್ಸಾಹದಲ್ಲಿದ್ರಿ. ಬಹಳ ಉತ್ಸಾಹ ಅಂದ್ರೆ ಹೇಗೆ ಗೊತ್ತಾ ಸರ್, 37 ಲಕ್ಷ ಅರ್ಜಿ ಇದೆ, ಎಲ್ಲ ಪೆಂಡಿಂಗ್ ಇಟ್ಕೊಂಡಿದ್ದಾರೆ. ಇಲ್ಲಿ ಬಿಜೆಪಿ ಕಾಂಗ್ರೆಸ್ ಅನ್ನೋದಕ್ಕಿಂತ ಮೊದಲು ಏನು ಗೊತ್ತಾ, ನಮ್ಮ ಉತ್ತರ ಕರ್ನಾಟಕದಿಂದ ಬಂದು ಎಷ್ಟು ಜನ ಇಲ್ಲಿ ಕೂಲಿ ಕೆಲಸ ಮಾಡ್ಕೊಂಡಿದ್ದಾರೆ ಅಲ್ವಾ, ಕಟ್ಟಡ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಚಿಕ್ಕ ಜೋಪಡಿಯಲ್ಲಿದ್ದಾರೆ. ಅವ್ರಿಗೆಲ್ಲ ಇದ್ರ ಮುಖಾಂತರ ನಾವು ಕರೆ ಕೊಡ್ತಾ ಇದ್ದೀವಿ, ನೀವು ಎಲ್ಲಿ ಗೌರ್ಮೆಂಟ್ ಜಾಗ ಇದೆ ಅಲ್ಲಿ ಬಂದು ನೀವು ಸಹ ಮನೆ ಕಟ್ರಿ ಅಲ್ವಾ. ಅವಾಗ ಎಲ್ಲರೂ ಬಂದು ಶೆಡ್ ಹಾಕಿ ಮನೆ ಕಟ್ರಿ. ಅವಾಗ ಈ ಗೌರ್ಮೆಂಟ್ ನೋಡೋಣ ಅವ್ರಿಗೆ ಮನೆ ನಿರ್ಮಾಣ ಮಾಡಿಕೊಡುತ್ತಾ ಇಲ್ಲ ಅಂತ. ಅದನ್ನ ನಾವು ಹೇಳಕ್ ಇಷ್ಟಪಡ್ತಾ ಇದ್ದೀವಿ. ಇಲ್ಲಿ ಕಾಂಗ್ರೆಸ್, ಬಿಜೆಪಿ, ಆಮ್ ಆದ್ಮಿ ಇದು ಅಲ್ಲ ಮುಖ್ಯ. ನಾವು ಕನ್ನಡಿಗರು ಉತ್ತರ ಕರ್ನಾಟಕದಿಂದ ಎಷ್ಟು ಜನ ಚಿಕ್ಕ ಜೋಪಡಿಯಲ್ಲಿದ್ದಾರೆ, ಅವರೆಲ್ಲ ಬಂದು ಇಲ್ಲಿ ಮನೆ ಕಟ್ಲಿ. ಸರ್ಕಾರದ ಎಲ್ಲ ಜಾಗ ಇದೆ, ಅಲ್ಲಿ ಮನೆ ಕಟ್ಲಿ. ಸರ್ಕಾರಿ ಜಾಗದಲ್ಲಿ ಸೆಡ್ ಹಾಕ್ಲಿಕ್ಕೆ ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಇಡೀ ರಾಜ್ಯದಲ್ಲಿ ನಾನು ಹಂಗ್ ಮಾಡಿದೆ ಹಿಂಗ್ ಸುಧಾರಣೆ ಅಂತ ಹೇಳ್ತಾರಲ್ಲ, ನಿಮ್ಮ ಕಂದಾಯ ಸಚಿವರಿಗೆ ಗೊತ್ತಾಗಲ್ವಾ ಸರ್? ಈಗ ಹೋಗ್ಲಿ, ಒಂದು ಸರ್ಕಾರಿ ಜಾಗದಲ್ಲಿ ಮನೆ ನಿರ್ಮಿಸಿದವ್ರಿಗೆ ನೆನ್ನೆ ಬಂದಂತ ಮನೆ ಕೊಡೋದು ಸರಿಯೋ ತಪ್ಪ ಹೇಳಿ ಸರ್? ಆ ಶೆಡ್ಡು 2015ರಲ್ಲಿ ತ್ಯಾಜ್ಯ ವಿಲೇವಾರಿ ಕೊಟ್ಟಾದ್ಮೇಲೆ ಶೆಡ್ ಎಲ್ಲಿಂದ ಬರುತ್ತೆ? ಶೆಡ್ ಯಾವ ಲೋಕಲ್ ಒಂದು ಯಾವುದೇ ಸರ್ಕಾರ ಇರ್ಬೋದು,
ಲೋಕಲ್ MLA ಕುಮ್ಮಕ್ಕಿಲ್ದಲ್ಲ ಆಗತ್ತೇನ್ರಿ? ಸತ್ಯ ಹರಿಶ್ಚಂದ್ರ ತರ ಮಾತಾಡ್ತಕ್ಕಂಥ ನಿಮ್ಮ ಕಂದಾಯ ಸಚಿವರಿಗೆ ಇದು ಯಾವುದು ಗೊತ್ತಾಗಲ್ವೇನ್ರಿ? ಅವ್ರ ಜೊತೆ ಇರ್ತಕ್ಕಂಥ ಸುತ್ತಮುತ್ತ ಇದಾರಲ್ಲ ಒಂದಿ ಮಾಗದ್ರೆ ಅವ್ರಿಗೆ ಗೊತ್ತಾಗಲ್ವೇನ್ರಿ? ಸರ್ ಈಗ ಯಾರೋ ಒಬ್ಬ ಅಲ್ಪಸಂಖ್ಯಾತ ವಸೀಮ್ ಅನ್ನೋನು ಇದ್ದಾನೆ, ಅವನೇನೋ ಇರೋ ಓಟ್ ಹಾಕಿಸ್ತಾನೆ, ವೋಟರ್ ಐಡಿ ಮಾಡೋದ್ರ ಕಾರಣಕ್ಕಾಗಿ ಈಗ ಮಾಡಿದ್ರಾ? ಈಗ ಫಕೀರ್ ಕಾಲೋನಿ ಮತ್ತೆ ವಸೀಂ ಲೇಔಟ್ ಅನ್ನೋದೇನಿದೆ ಸರ್, ಅದು ಯಾರೋ ಬಂದು ವಲಸಿಗರನ್ನು ಮಾಡ್ಕೊಂಡಿದ್ರು ಅನ್ನೋದಾದ್ರೆ ದಾಖಲಾತಿಗಳನ್ನ ಚೆಕ್ ಮಾಡ್ತಾರೆ. ಈಗ 167 ಶೆಡ್ಗಳನ್ನ ನಾವು ಹೊಡೆದಾಕ್ತೀವಿ ಅಂತ ನೀವು ಹೇಳಿದ್ರಲ್ವಾ, ಆ 167 ಶೆಡ್ಗಳು ನಿರ್ಮಾಣ ಆಗಿದ್ದು ಬಿಜೆಪಿಯ ಸರ್ಕಾರದಲ್ಲಿ ಇದ್ದಾಗ ಅಂತ ಅವ್ರು ಯಾಕೆ ಅದನ್ನ ಮಾತಾಡಲ್ಲ? ಈಗ ಅಕ್ರಮವಾಗಿ ನಾವು ಯಾರು ಶೆಡ್ಗಳನ್ನ ಹಾಕಿರ್ತಾರೆ ಅದನ್ನ ತೆರವು ಮಾಡಿ ಸರ್ಕಾರಿ ಜಾಗವನ್ನ ಸರ್ಕಾರಕ್ಕೆ ತಗೊಳ್ಳೋಂಥ ಕೆಲಸವನ್ನ ನಾವು ಮಾಡ್ತಾ ಇದೀವಿ. ನಾವು ಇನ್ನೊಂದು ಹೇಳ್ತಾ ಇದೀವಿ, ನಾವು ಈ ಸರ್ಕಾರ ಬಂದಾದ ಮೇಲೆ 4 ವರ್ಷದಲ್ಲಿ 2.5 ವರ್ಷದಲ್ಲಿ ಸುಮಾರು 6,000 ಎಕರೆಗಳಷ್ಟು ನಾವು ಜಮೀನನ್ನ ವಾಪಸ್ ತಗೊಂಡಿದೀವಿ. 15,000 ಎಕರೆಯಷ್ಟು ನಾವು ಅರಣ್ಯ ಭೂಮಿಯನ್ನ ವಶ ತಗೊಂಡಿದೀವಿ. ನಮ್ಮ ಕೆಲಸ ನಾವು ಮಾಡ್ತಾ ಇರೋದು 1.1 ಲಕ್ಷ ಜಮೀನನ್ನ ನಾವು ಅಕ್ರಮವಾಗಿ ಈ ಬಿಜೆಪಿಲಿ ಕಂದಾಯ ಸಚಿವರಾಗಿದ್ರು ಸರ್ ಆರ್ ಅಶೋಕ್ ಅವರು, ಅವ್ರು ಏನೇನ್ ಮಾಡಿದ್ರು, ಅವ್ರು ಏನೇನ್ ಅಕ್ರಮವಾಗಿ ಮಾಡಿದ್ರು. ಪದ್ಮನಾಭನಗರದಲ್ಲಿ ಬಗರುಕುಮಲಿ 100 ಜನರಿಗೆ 1000 ಜನರಿಗೆ ಹಂಚಿ ಬಿಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಇದೆ, ಅದು ಅಕ್ರಮದ ಬಗ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಇದೆ. ಇವರೇ ಪಾಪ ಸುಪ್ರೀಂ ಕೋರ್ಟ್ಗಾಗಿ ಸ್ಟೇ ತಂದಿದ್ದಾರೆ, ಅವ್ರದ್ದು ತನಿಖೆ ಆಗ್ಬೇಕು. ಅವರೇನು ಸತ್ಯ ಹರಿಶ್ಚಂದ್ರ ಅಲ್ಲ ಪಾಪ, ಅವರು ಕೂಡ ಸರ್ ನೀವು ಕೇಳಿದ್ ಕರೆಕ್ಟ್. ನಮ್ಮದೇ ಸಚಿವರ ವಿಧಾನಸಭಾ ಕ್ಷೇತ್ರದಲ್ಲಿ ಈ ತರ ಆಗಿದೆ ಅಂತ. ನಮ್ಮ ಸಚಿವರು, ನಮ್ಮ ಕಂದಾಯ ಸಚಿವರು ಯಾವುದು ಅಕ್ರಮವಾಗಿ ಯಾರು ನಿಮ್ಮ ಕಂದಾಯ ಸಚಿವರ ಬಗ್ಗೆ ಹೇಳಿದ್ರು, ಅವರು ಸತ್ಯ ಹರಿಶ್ಚಂದ್ರ ಅಲ್ಲ ಅಂದ್ರೆ ಬಹುಶಃ ಕಂದಾಯ ಸಚಿವರು ಅವರ ಬ್ರದರ್ಸ್ದು ಎಲ್ಲ ಅವರಿಗೆ ವ್ಯವಹಾರ ಗೊತ್ತಿದೆ ಅಂತ ಆಯ್ತಲ್ಲ. ಅವರದೇ ಸ್ವಂತ ಜಮೀನಿನ ಬಗ್ಗೆ ಅವ್ರು ಮಾತಾಡ್ತಾ ಇದ್ದಾರೆ. ಅದಕ್ಕೆ ಅವ್ರ ಹತ್ರ ಪೂರಕ ದಾಖಲಾತಿಗಳಿದ್ರೆ ಅವರು ಕೋರ್ಟ್ಗೆ ಫೈಲ್ ಮಾಡ್ಲಿ. ಅವರು ಪಿತ್ರಾರ್ಜಿತ ಜಮೀನಿಗೋಸ್ಕರ ಅವ್ರು ಹೊಡೆದಾಡ್ತಾ ಇರೋದು. ಅವರು ಯಾವ್ದು ಅಕ್ರಮವಾಗಿ ಆರ್ ಅಶೋಕ್ ಅವ್ರು ಮಾಡ್ಕೊಂಡ್ರು ಗೊತ್ತಾ? ಕೆರೆ ನುಂಗೋದು, ರೋಡ್ಗಳನ್ನೇ ನುಂಗೋದು, ಅಕ್ರಮವಾಗಿ ಜಾಗಗಳನ್ನ ನುಂಗೋದು, ಆ ತರ ಮಾಡಿಲ್ಲ. ನಾವ್ ಹೇಳ್ತಾ ಇರೋದು ಇಷ್ಟೇ ಸರ್, ನಮ್ಮ ಸರ್ಕಾರ ಇವಾಗ ಬಿಜೆಪಿ ಅವ್ರಿಗೆ ವಿಷಯಾಂತರ ಮಾಡಕ್ಕೆ ಬೇರೆ ಏನೂ ಇಲ್ಲದೆ ಇದ್ದಾಗ ಅವರೇ ಮಾಡಿದಂತ ತಪ್ಪನ್ನ ನಾವು ಮಾಡಿದ ತಪ್ಪು ಅಂತ ಹೇಳಿ ಅವ್ರು ಯಾವಾಗೂ ಆ ಟಾಪಿಕ್ ನ ಎತ್ಕೊಂಡ್ಬಂದು ಡಿಸ್ಕಷನ್ ಮಾಡುವಂತವ್ರು ಬಿಜೆಪಿ ಅವರು. ಸೂರ್ಯ ಅವರೇ, ಯಾರೋ ನೆನ್ನೆ ಮನೆ ಬಂದು ಸೆಡ್ ಹಾಕ್ತವ್ರಿಗೆಲ್ಲ ನೀವು ಮನೆ ಕೊಡ್ತೀವಿ ಅಂತ ನಿಮ್ಮ ಸರ್ಕಾರದವರು ಹೇಳ್ತಾರೆ. ಮತ್ತೆ ಸರ್ಕಾರಿ ಜಾಗದಲ್ಲಿ ಅಲ್ಲಿ ಇರ್ಲಿಕ್ಕೆ ಅವಕಾಶ ಕೊಡೋರು ಯಾರು ಸರ್? ಒಬ್ಬ ಸ್ಥಳೀಯ MLA ಗೊತ್ತಿಲ್ದಲೆ ಅಥವಾ ಅಲ್ಲಿ ಆ MLA ಸಂಬಂಧಪಟ್ಟ ಚೇಲಗಳಿಗೆ ಗೊತ್ತಿಲ್ದಲೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಉತ್ತರ ಕರ್ನಾಟಕದ ಎಷ್ಟೋ ಮಂದಿ ಕನ್ನಡಿಗರಿಗೆ ಇವತ್ತು ಕಳೆದ 20 ವರ್ಷದಿಂದ ಬಂದು ವಾಸ ಇದ್ದಾರೆ. ಇವತ್ತು ಒಂದು ಸಣ್ಣ ಮನೆ ತೆಗೆದುಕೊಳ್ಳಿಕ್ಕೆ ಆಗ್ತಿಲ್ಲ, ಮನೆ ಕೊಡ್ಲಿಕ್ಕೂ ಆಗ್ತಿಲ್ಲ. ಮೊನ್ನೆ ಯಾರು ಹೇಳ್ತಿದ್ರು ಸುಮಾರು 5 ಲಕ್ಷ ಅರ್ಜಿಗಳಿದೆಯಂತೆ. 1 ಲಕ್ಷ ರೂಪಾಯಿ ದುಡ್ಡು ಕಟ್ಸ್ಕೊಂಡು ರಾಜೀವ್ ಗಾಂಧಿ ವಸತಿ ನಿಗಮ ಇನ್ನೂ ಕೂಡ ಮನೆಗಳನ್ನು ಕೊಟ್ಟಿಲ್ಲ. ನಾನು ನಿಮ್ಮ ಬಗ್ಗೆ ಮಾತಾಡ್ತಿಲ್ಲ, ಅವ್ರ ಸರ್ಕಾರದಲ್ಲೂ ಕೂಡ ಅದು ಪುನರಾವರ್ತಿತ ಆಗಿತ್ತು, ಈಗ ನಿಮ್ಮ ಸರ್ಕಾರದಲ್ಲೂ ಕಂಟಿನ್ಯೂ ಆಗಿರ್ತಕ್ಕಂಥದ್ದು. ಒಟ್ಟಾರೆ ಈ ಸರ್ಕಾರಿ ಜಾಗದಲ್ಲಿ ಸೆಡ್ ಆಗ್ತಂಥವ್ರಿಗೆ ಎಲ್ಲ ಒಂದು ಕಡೆ ಒಂದು ರಾಜಕೀಯ ಕಾರಣಕ್ಕಾಗಿ, ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗಾಗಿ, ಅತಿಯಾದ ಅಲ್ಪಸಂಖ್ಯಾತ ತುಷ್ಟೀಕರಣ ಕಾರಣಕ್ಕಾಗಿ ಕೇರಳದಲ್ಲಿ ಎಲೆಕ್ಷನ್ ಇದೆ ಅಂತೇಳಿ ಕರ್ನಾಟಕದ ಬಂದು ಕೇರಳ CM ಕರ್ನಾಟಕದ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಮಾತನಾಡ್ತಾರೆ ಅಂತ ಹೇಳಿದ್ರೆ, ವೇಣುಗೋಪಾಲ್ ರವರು ಪಕ್ಷದ ವಿಚಾರ ಸಂಬಂಧಪಟ್ಟಕ್ಕೆ ನಿಮ್ಮ ಪಕ್ಷಾಧ್ಯಕ್ಷ ಜೊತೆ ಮಾತುಕತೆ ನಡೆಸಬೇಕು. ಅದು ಬಿಟ್ಟು ಆಡಳಿತ ಯಂತ್ರದ ಬಗ್ಗೆ ನೀವು ಹಿಂಗೆ ಮಾಡಿ ಅಂತ ಆರ್ಡರ್ ಮಾಡ್ತಾರೆ ಅಂತ ಹೇಳಿದ್ರೆ, ಅಂದ್ರೆ ಈ ರಾಜ್ಯವನ್ನ ಆಳ್ತಿರೋರು ಯಾರು? ಈ ರಾಜ್ಯವನ್ನ ಆಳ್ತಿರೋದು ಕನ್ನಡಿಗರು. ಬಿಜೆಪಿ ಅವ್ರ ತರ ಅಮಿತ್ ಶಾ ಆಗ್ಲಿ, ನರೇಂದ್ರ ಮೋದಿ ಆಗ್ಲಿ ಅಥವಾ ಇನ್ನೊಬ್ರು ಬಂದು ಆಳ್ತಾ ಇಲ್ಲ. ಇವತ್ತು ಬಿಜೆಪಿನಲ್ಲಿ ಇರುವಂತ ಯಡಿಯೂರಪ್ಪ ಅವ್ರು ಕಣ್ಣೀರ್ ಹಾಕ್ತಾ ಇದ್ರು, ಫಂಡ್ ಕೊಡಿ ಅಂತ. ಅವ್ರ ಹತ್ರ ಯಡಿಯೂರಪ್ಪ ಅವ್ರಿಗೆ 2.5 ವರ್ಷ ಕಣ್ಣೀರ್ ಹಾಕ್ಸ್ಬಿಟ್ಟು ಈ ರಾಜ್ಯಕ್ಕೆ ಫಂಡ್ ತರಕ್ಕೆ ಆಗ್ಲಿಲ್ಲ ಅವ್ರ ಕೈಲಿ. ಇವತ್ತು ಅಂಥ ದುಸ್ಥಿತಿನಲ್ಲಿ ಕಾಂಗ್ರೆಸ್ ಪಕ್ಷ ಆಗಲಿ, ಕಾಂಗ್ರೆಸ್ ಪಕ್ಷದ ಸರ್ಕಾರ ಆಗಲಿ ಇಲ್ಲ. ಇವತ್ತೇನು KC ವೇಣುಗೋಪಾಲ್ ಅವರು ಅಲ್ಲಿ ನಡೀತಾ ಇರುವಂಥ ಚುನಾವಣೆ ವಿಚಾರವಾಗಿ ಪಿಣರಾಯಿ ವಿಜಯನ್ ಮಾತಾಡಿರುವಂಥ ವಿಚಾರದ ಬಗ್ಗೆ ಚರ್ಚೆ ಮಾಡಿರ್ಬೋದು. ಆದರೆ ಸರ್ಕಾರಕ್ಕೆ ಮುಸ್ಲಿಂ ಲೀಗಿಗೆ ಏನು ರೈಟ್ಸ್ ಇದೆ ಸರ್? ಕರ್ನಾಟಕದಲ್ಲಿ ಬಂದು ಅವ್ರು ಪ್ರೊಟೆಸ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರನ್ನ ಅರೆಸ್ಟ್ ಮಾಡ್ಬೇಕಲ್ವಾ? ಆಮೇಲೆ ಮುಸ್ಲಿಂ ಲೀಗರ್ ಬಂದು ಕೇರಳ CM ಪಿಣರಾಯಿ ವಿಜಯನ್ ಮನೆ ಮುಂದೆ ಪ್ರೊಟೆಸ್ಟ್ ಮಾಡ್ಬೇಕಲ್ವಾ? ಇವೆಲ್ಲ ಒಂದ್ ಕಡೆ ಮುಸ್ಲಿಂ ವೋಟ್ಸ್ ಹಾಕ್ಲಿಕ್ಕಾಗಿ ಈಗ LDF ಮತ್ತು UDF ನಲ್ಲಿ ಪೈಪೋಟಿ ಇರ್ತಕ್ಕಂಥದ್ದು. ಈ ಪೈಪೋಟಿ ನೋಡಿ 6 ತಿಂಗಳಲ್ಲಿ ಚುನಾವಣೆ ಇರ್ತಕ್ಕಂಥದ್ದು, ಆಯ್ತಾ? ಆದ್ರೆ ಕೇರಳದವರಿಗೆ ಕರ್ನಾಟಕನೇ ಬೇಕಿತ್ತಾ? ನೋಡಿ, ಇವ್ರಿಗೆ ಈ ಕಮ್ಯುನಿಸ್ಟ್ರು ಮತ್ತೆ ಕಮ್ಯುನಲಿಸ್ಟ್ರು, ಈ ಬಿಜೆಪಿ ಮತ್ತೆ ಕಮ್ಯುನಿಸ್ಟ್ ಇಬ್ರು ಒಂದೇ. ಸೊ ಇಬ್ರು ಕೂಡ ಅವರು ಕಮ್ಯುನಲ್ ಇದೆ, ಪಿಣರಾಯಿ ವಿಜಯನ್ ಕೂಡ ಕಮ್ಯುನಲ್ಲೇ. ಸೊ ಅವ್ರಿಗೂ ಕೂಡ ಮುಸಲ್ಮಾನರು ತುಷ್ಟೀಕರಣ ಈ ವಿಚಾರದಲ್ಲಿ ಒಂದು ಮುಸಲ್ಮಾನರಿದೆ. ಅಶೋಕ್ ಅಲ್ಲಿ ಓಡೋಗ್ಬಿಡ್ತಾರೆ. ಅಶೋಕ್ ಕೊಡೋಗ್ಬಿಟ್ರಲ್ಲ, ಫೋಟೋ ರಿಲೀಸ್ ಮಾಡಿದ್ರಲ್ಲ ಆ ವಸೀಂ ಜೊತೆ ಇನ್ನೊಬ್ಬ ವಿಜಯ್ ಅಂತ ಇದ್ನಲ್ಲ, ಆ ವಿಜಯ್ ಯಾರು? ಇದೇ SR ವಿಶ್ವನಾಥ್, ಇದೇ ಬಿಜೆಪಿ ಕಾರ್ಯಕರ್ತ. ಇವರೆಲ್ಲ ಸೇರ್ಕೊಂಡು ಮಾಡಿರೋ ಅಂತ ಅನಾಚಾರಕ್ಕೆ, ದುಷ್ಟಾಚಾರಕ್ಕೆ ನಮ್ಮ ಸರ್ಕಾರವನ್ನ ನಾವು ಅಲ್ಪಸಂಖ್ಯಾತರು ತುಷ್ಟೀಕರಣ ಅಂತೀವಲ್ಲ, ನಾವಲ್ಲ. ಇವತ್ತು ರಾಹುಲ್ ಗಾಂಧಿ ಅವ್ರು ಹೇಳ್ತಾ ಇದಾರಲ್ಲ ವೋಟ್ ಚೋರಿ ಅನ್ನೋದಕ್ಕೆ ಇದೇ ಸ್ಪಷ್ಟ ಉದಾಹರಣೆ. ಇವತ್ತು ಅವರೆಲ್ಲ ಬರೋದಕ್ಕೆ ಯಾರು ಕಾರಣ? ಇವತ್ತು
10 ವರ್ಷದಿಂದ 5 ವರ್ಷದಿಂದ ಅಲ್ಲಿ ಇದೀವಿ ಅಂತ ಹೇಳ್ತಾರೆ ಅಂದ್ರೆ ಅದಕ್ಕೆ ಬಿಟ್ಕೊಂಡವ್ರು ಯಾರು? ಇವ್ರೆ. ಈಗ ಮನೆ ನೀವು ಕೊಡ್ತಿರೋ ಸರಿಯಾ ನ್ಯಾಯಯುತನ? 15 ವರ್ಷ 20 ವರ್ಷದಿಂದ ಇಲ್ಲೇ ವಾಸ ಮಾಡಿ ನಮ್ಮ ಕನ್ನಡಿಗರಿಗೆ ಮನೆ ಇಲ್ಲ, 2 ವರ್ಷದಿಂದ ವಾಸ ಮಾಡ್ತಿರೋರಿಗೆ ನೀವು ಯಾರೋ ಹೇಳಿದ್ರಂತ ಮನೆ ಕೊಡ್ತೀರ, ಇದು ಯಾವ ನ್ಯಾಯ ಸರ್? ಇದು ಒಂದ್ ಕಣ್ಣಿಗೆ ಬೆಣ್ಣೆ ಒಂದ್ ಕಣ್ಣಿಗೆ ಸುಣ್ಣನ. ನಾನು ಕೇಳ್ತೀನಿ, ಸಾಮಾಜಿಕ ನ್ಯಾಯ ಅಂತ ನೀವು ಮಾತನಾಡ್ತೀರಿ, ಎಲ್ಲಿದೆ ಸಾಮಾಜಿಕ ನ್ಯಾಯ? ನೋಡಿ, ಯಾರು ದಾಖಲಾತಿಗಳಿದಾವೆ, ಯಾರು ದಾಖಲಾತಿ ಸಕ್ರಮವಾಗಿದೆ, ನಾವು ಕೆಡವಿರೋ ಅಂತ ಸರ್ಕಾರ ಕೆಡವಿರೋ ಅಂತ ಮನೆ 140, ಆದ್ರೆ ಅರ್ಜಿ ಸಲ್ಲಿಸಿರೋದು 250 ಜನ ಮನೆನೇ ಇಲ್ಲ ಅಲ್ಲಿ. ನಾವು ಸರ್ಕಾರ ಏನು ಕಣ್ಣು ಮುಚ್ಕೊಂಡು ಕೂತಿಲ್ಲ, ಇವ್ರ ತರ ನಾವು ನೆರೆ ಪರಿಹಾರನೇ ಇವತ್ತರೆಗೂ ಕೊಟ್ಟಿಲ್ಲ. ಅವರು ನೆರೆ ಪರಿಹಾರ ತಗೊಳ್ದೆ ಇವತ್ತು ನೆರೆ ಬಂದು ಯಾರು ಎಷ್ಟು ಮನೆ ಮಠಗಳನ್ನ ಕಳ್ಕೊಂಡ್ರು ಅಂಥವ್ರಿಗೆ ಇನ್ನೂ ಮನೆ ಕೊಟ್ಟಿಲ್ಲ ಇವರು. ಆದ್ರೆ ಇವತ್ತು ಈ ರೀತಿಯಾದಂತ ಚಿಲ್ಲರೆ ರಾಜಕೀಯ ಮಾಡಕ್ಕೆ ಇವತ್ತು ಬಿಜೆಪಿ ಹೊರಟಿದ್ದಾರೆ, ಇದನ್ನ ನಾವು ಮಾಡಕ್ ಬಿಡಲ್ಲ. ಅಲ್ಪಸಂಖ್ಯಾತ ತುಷ್ಟೀಕರಣ ಇದು ಸರ್. ಇವ್ರಿಗೆ ನೋಡಿ, ಅಲ್ಲಿ ಮನೆ ಒಡೆದಾಗ ಇವ್ರು ಹೋಗಿ ಮುಂದೆ ನಿಂತ್ಕೊಂಡು ಏನು ಮಾಡಿದ್ರು, ಕೋಗಿಲಲ್ಲೇ ಒಟ್ಟು ಸರ್ಕಾರ ಬಂದು ಅಕ್ರಮ ಮಾಡ್ತಿದೆ, ಬಡವ್ರಿಗೆ ಅನ್ಯಾಯ ಮಾಡ್ತಿದೆ, ಬಡವ್ರನ್ನ ನಿರ್ಗತಿಕರಾಗಿ ಮಾಡ್ತಿದ್ದಾರೆ ಅಂತ ಕಿರ್ಚಾಡಿದ್ರು. ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಅಲ್ಪಸಂಖ್ಯಾತರು ಇದ್ದಾರೆ ಅಂತ ಗೊತ್ತಾಗಿದ ತಕ್ಷಣ ಏನಾದ್ರು ಈಗ ಅಲ್ಪಸಂಖ್ಯಾತ ಇದೆ ಅಂತ ನೀವು ಗಲಾಟೆ ಮಾಡ್ತೀರಾ? ಬ್ರದರ್ಸ್ ಅಳ್ತಾ ಇದಾರೆ ಅಂತ ನಿಮ್ DK ಶಿವಕುಮಾರ್ ಬಂದಿದ್ರೆ ನಾವ್ ಹೇಳಿದ್ದು ಅಕ್ರಮ ಬಡಾವಣೆ ಅಂತ ಹೇಳಿದಂತದ್ದು, ಅದನ್ನ ಸ್ವಾಗತ ಮಾಡಿದಂತದ್ದು. ಅಕ್ರಮ ಬಡಾವಣೆ ತೆರವಿಗೆ ಸ್ವಾಗತ. ಆದ್ರೆ ಅದೇ ಅಕ್ರಮ ಬಡಾವಣೆನ ಪುನರ್ವಸತಿ ಕೊಡ್ಸಕ್ಕೆ ನೀವ್ಯಾರ್ರಿ? ನಿಮ್ದಲ್ರಿ ಭೂಮಿ ಅದು? ಕನ್ನಡ ರಾಜ್ಯದ ಟ್ಯಾಕ್ಸ್ ಕಟ್ಟೋರ್ದು ಭೂಮಿ ಅದು. ತಾಕತ್ತಿದ್ರೆ ಅಂದ್ರೆ ನಿಮ್ಮ ಅಪ್ಪನ ಮನೆ ಕಟ್ಟಬೇಕು. ನೀವು ಒಬ್ಬರೇ ಕಟ್ಟಿದ್ದೀರಿ ಅಂದ್ರೆ, ನೀವು ಮಾತ್ರ ಕಟ್ಟಿಲ್ಲ ರೀ, ಪ್ರತಿಯೊಂದಕ್ಕೂ ನಾವು ಟ್ಯಾಕ್ಸ್ ಕಟ್ಟಿದ್ದೀವ್ರಿ. ಈಗ ಆರ್ ಅಶೋಕ್ ಅವರು ಮಾತಾಡ್ತಾ ಇದ್ದಾರೆ, ಹೋಗಿ ಅಲ್ಲಿ ಒಬ್ಬ ರಾಜ್ಯದವರು ಆಪೋಸಿಷನ್ ಲೀಡರ್ ರೀ ಅವ್ರು ಹೆಂಗೆ ಮಾತಾಡ್ಬೇಕು? ಶಾಡೋ ಆಫ್ ಸಿಎಂ ರೀ ಅವ್ರು, ಆಪೋಸಿಷನ್ ಲೀಡರ್ ಅಂದ್ರೆ ಅವ್ರಿಗೆ ನಿಂತ್ಕೊಂಡು ಮಾತಾಡ್ಬೇಕಾದ್ರೆ ಯಾವ ರೀತಿ ಮಾತಾಡ್ಬೇಕು? ಅವ್ರಿಗೆ ಆಗಲ್ಲ ಪಾಪ. ಸರ್, ಈಗ ವಿರೋಧ ಪಕ್ಷದ ನಾಯಕ ಮತ್ತೆ ಛಲವಾದಿ ನಾರಾಯಣ ಸ್ವಾಮಿ ಅವರು ಇಬ್ರು ಸ್ಟ್ಯಾಂಡ್ ಏನಿದೆ ಅಲ್ಲಿ ಕೊಡ್ಬೇಕಾ ಬೇಡ ಅಂತ ಸರ್ಕಾರಕ್ಕೆ ಸರಿಯಾದ ಸ್ಟ್ಯಾಂಡ್ ಇಲ್ಲ ಬಿಡಿ. ಸರ್ಕಾರಕ್ಕೆ ಒತ್ತಾಯಿಸಲಿ. ಅವ್ರಿಗೆ ತಾಕತ್ತು ದಮ್ಮು ಎಲ್ಲ ಇದ್ರೆ ಅವರ ಸ್ಟ್ಯಾಂಡ್ ಏನು, ಕೊಡ್ಬೇಕಾ ಬೇಡ, ಈ ಜಮೀನಿಗೆ ನಿರ್ಗತಿಕರಿಗೆ ಕೊಡ್ಬೇಕಾ ಬೇಡ ಅಂತ ಅವ್ರು ಉತ್ತರ ತಗೊಳ್ಳಿ. ನೋಡಿ, ಯಾವುದೇ ಸರ್ಕಾರಿ ಭೂಮಿಯನ್ನ ಅಕ್ರಮ ಮಾಡ್ಕೊಂಡು ಹೋದ್ರೆ ಯಾರಿಗೂ ಕೂಡ ಸಿಗೋದಿಲ್ಲ. ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಇವ್ರ ನಾಯಕರು ಇರ್ಬೋದು, ಸರ್ಕಾರ ಮೇನ್ ಪ್ರಮುಖ ಮಂತ್ರಿಗಳಿರ್ಬೋದು. ಇವತ್ತು ಇದೇ ಸಿಂಪತಿಯನ್ನ ಕಾಂಗ್ರೆಸ್ ಬಳಸ್ಕೊಂಡು ಗ್ಯಾರಂಟಿಗಳ ಬಗ್ಗೆ ಮಾತಾಡ್ತಾರೆ. ಗ್ಯಾರಂಟಿ 5,000 ಕೋಟಿ ಹಣ ನುಂಗಾಕಿದ್ರು ಇವರು. ಇದೇ ರೀತಿ ಇವರ ದ್ವಂದ್ವ ನೀತಿ ಇವತ್ತು ಅಶೋಕ್ ಅವರ ಹಿಂಬಾಲಕರಲ್ಲಿ ಇದರು ಅಂತ ಹೇಳುವಂಥದ್ದು. ಹಾಗಾಗಿ ಇದೆಲ್ಲ ಕಾಂಗ್ರೆಸ್ನ ಸುಳ್ಳು. ಸರ್, ಇವತ್ತು ದಮ್ಮು ತಾಕತ್ ಬಗ್ಗೆ ಮಾತಾಡ್ತಾ ಇದೀರಲ್ಲ, ಇದೇ ದಮ್ಮು ತಾಕತ್ ಇರೋರು ಪಿನರಾಯಿ ಕೃಷ್ಣ ಅವ್ರು ಬಂದಾಗ, ಗೋಪಾಲ್ ಬಂದಾಗ, ನಿಜಾನ್ ಬಂದಾಗ ಇವ್ರು ಹೇಳ್ತಾ ಇದ್ರಲ್ಲ ನಾವು ಕೊಡ್ತಾ ಇದೀವಿ ಮಾಡ್ತಾ ಇದೀವಿ ಅನ್ಬಿಟ್ಟು ಹೇಳ್ಬೇಕಾಗಿತ್ತು, ಈ ರಾಜ್ಯ ಕನ್ನಡಿಗರು ಕೊಡ್ಬೇಕು ನಾವು ಅಂತ. ಹೌದು, ಅವ್ರ ಅಕ್ರಮ ವಲಸಿಗರನ್ನ ಅಕ್ರಮವಾಗಿ ಕಟ್ಟಿದ ಕಟ್ಟಡಗಳನ್ನೆಲ್ಲ ತೆರವುಗೊಳಿಸಿದ್ರು. ಅದೇ ತೆರವುಗೊಳಿಸಿದ್ಮೇಲೆ ಅಕ್ರಮ ಅಲ್ಲಿ ವಲಸಿಗರು ಇರೋರ್ನ ಮನೆ ಅವ್ರ ನಾಯಕರು ಏನ್ ಹೇಳಿದ್ರು? ನಿರ್ಗತಿಕರನ್ನ ಯಾಕೆ ಒಕ್ಕಲಿಸ್ತಾ ಇದೀರಾ ಅಂತ ಕೇಳಿದ್ರು. ಆ ಯುವ ಮುಖಂಡ ಮಾಹಿತಿನೇ ಇಲ್ಲ. ಅವ್ರ ಪಕ್ಷದ ಅಧಿಕಾರಿ ಪಕ್ಷದವ್ರು ಏನ್ ಹೇಳಿದ್ರು ಕೇಳ್ರೆ. ಉತ್ತರ ಕರ್ನಾಟಕದಿಂದ ಬಂದು 25 ವರ್ಷ 35 ವರ್ಷದಿಂದ ಇಲ್ಲಿ ದುಡಿತಾ ಇದಾರೆ, ಅಂತವ್ರು ಕೊಡಕ್ ಆಗ್ತಿಲ್ಲ. ಇವರು ಅಲ್ಲಿ ಯಾರೋ ವಸೀಮು, ಫಕೀರು, ರಾಮು ಅಂತ ಕೊಡ್ದವರಿಗೆ ಹಿಂಗ ಮಾಡ್ಕೊಂಡ್ ಕೂತಿದ್ದಾರೆ. ಆ ಹೆಸರು ಇದೆಯಲ್ಲ, ಹೆಸರು ಚಿಲ್ತಾ ಇದೆ. ಅವರು ಟ್ಯಾಕ್ಸ್ ಕಟ್ತಾರೆ. ಆರ್ ಅಶೋಕ್ ರಿಲೀಸ್ ಮಾಡಿರುವಂತ ಫೋಟೋದಲ್ಲಿ ವಿಜಯ್ ಕೂಡ ಇದ್ದಾನೆ. ಬಿಜೆಪಿ ಇದರಲ್ಲಿ ಪಾಲು ಸಮಪಾಲು ನಿಮಗೂ ಮತ್ತು ಅವ್ರಿಗೆ ಅಲ್ವಾ? ನೋಡಿ, ಇವತ್ತಿನ ದಿನ ಮಲ್ಲೇಶ್ವರಂ ಅಲ್ಲಿ ಇವ್ರದ್ದು ಏನ್ ಸ್ಟೇಟ್ ಆಫೀಸ್ ಇದೆ ಅದು ಅಕ್ರಮವಾಗಿ ಇರೋದು. ಅದು ಸರ್ಕಾರದಿಂದ ಕೇಳ್ರಿ ಹೇಳ್ತೀನಿ. ನೀವು ಸರ್ಕಾರ ಇದ್ದಾಗ 100 ವರ್ಷ ಲೀಸ್ ತಗೊಂಡ್ರು ಸರ್. ಇವಾಗ ಅದೇ ಜಾಗದಲ್ಲಿ ಓಸಿ ಕೊಟ್ಟಿಲ್ಲ, ಓಸಿನ ಬಲವಂತ ಓಸಿ ತಗೊಂಡು ಅದೇ ಜಾಗನ ಬಡವರಿಗೆ ಮಲ್ಲೇಶ್ವರಂ ಬಾಂಬ್ ಹಾಕ್ಬಿಟ್ರಲ್ಲ. ನಿಮ್ ಬಿಜೆಪಿ ಆಫೀಸೇ ಹಾಕೊಂಡ್ಬಿಡ್ತಾವ್ರಲ್ಲ. ಆ ತರದ ಅಕ್ರಮವಾಗಿ ಏನಿದ್ರೆ ನಾಳೆ ದಾಖಲೆಯನ್ನ ಅವ್ರು ಕೋರ್ಟ್ ಮೂಲಕ ಸಬ್ಮಿಟ್ ಮಾಡಲಿ, ಅದ್ರ ಉತ್ತರ ಕೊಡೋಂತ ಕೆಲಸ ನಾವು ಮಾಡೇ ಮಾಡ್ತೀವಿ. ಆದ್ರೆ ಇವತ್ತು ಇರ್ತಕ್ಕಂಥ ಫಕೀರ್ ಲೇಔಟ್, ವಸೀಂ ಲೇಔಟ್ ಅಂದ್ರೆ ಅವರು ಬ್ರದರ್ಸ್ ಲೇಔಟ್ ಅಂತ ಅನ್ಕೊಂಡ್ಬಿಟ್ಟು ಇವತ್ತು 2 ದಿನದಲ್ಲಿ ಮನೆ ಸ್ಯಾಂಕ್ಷನ್ ಮಾಡ್ತಾರೆ. ಇವತ್ತು ಕನ್ನಡಿಗರು ಮನೆ ಬೇಕಂದ್ರೆ ನಾಳೆ ವಿಧಾನಸೌಧಕ್ಕೆ ಹೋಗಿ ವಿಧಾನಸೌಧ ಕಾಂಪೌಂಡ್ ಅಲ್ಲಿ ಟೆಂಟ್ ಹಾಕಿದ್ರೆ ಮನೆ ಸ್ಯಾಂಕ್ಷನ್ ಮಾಡ್ತಾರೆ. ಎಲ್ಲ ನೀವೇ ಮಾತಾಡ್ಬಿಡ್ತಿದ್ರು ಇರ್ಬೇಕಿಲ್ಲ ಸರ್. ಇವ್ರು ಹೇಳ್ತಾ ಇರೋಂಥದ್ದು 1 ಮೊಳ ಅಲ್ಲ ರೀ, ನಿಮ್ ಸರ್ಕಾರನೇ ಸುಳ್ಳು ರೀ. 1 ಮೊಳ ಅಲ್ಲ, ನಿಮ್ ಸರ್ಕಾರ ಸುಳ್ಳು. ಅಕ್ರಮ ಸರ್, ನಿಮ್ಮ ಅಧಿಕಾರಿಗಳು ಸರ್, ಇವ್ರಲ್ಲಿ ಏನ್ ಗೊತ್ತಾ ಸರ್, ಅಕ್ರಮ ಮಾಡೋದು ಸರ್ಕಾರ, ಕೊನೆಗೆ ಬ್ಲೇಮ್ ಕೊಡೋದು ಅಧಿಕಾರಿಗಳ ಮೇಲೆ. ನಿಮ್ದು ಅಕ್ರಮ ನೋಡಿ, ಆಗಸ್ಟ್ 7, 2024
ಜಮೀರ್ ಅಹಮದ್ ಖಾನ್ ಅವರು ಕೆಂಗೇರಿ ಉಪನಗರ ಶಿರ್ಕೆಗೆ ಬಂದಿದ್ರು. ಅಲ್ಲಿ ಉಳ್ಳಾಳ್ ಉಪನಗರದಲ್ಲಿ 400 ಮನೆಗಳೇನಿದ್ವು ತೆರವುಗೊಳಿಸಿ 20,000 ಡಿಡಿ ಕಟ್ಸ್ಕೊಂಡು ಇದುವರೆಗೂ ಮನೆ ಕಟ್ಕೊಟ್ಟಿಲ್ಲ. ಸರ್ ರಾಜ್ಯದಲ್ಲಿ ನೋಡಿ, ಈಗ ಕೇರಳಗೆ ಅಲ್ಲಲ್ಲ ರಾಜ್ಯ ಸರ್ಕಾರ ಕೇರಳಗೆ ವಿಶೇಷವಾದ ಪ್ರೀತಿ ತೋರಿಸಿದೆ. ಏನು ಅಂದ್ರೆ ಅಲ್ಲಿ ಆನೆಯಿಂದ ತುಳಿತಕ್ಕೆ ವ್ಯಕ್ತಿ ಸಾವನ್ನಪ್ಪಾಗ ಏಕಾಏಕಿ ನಮ್ಮ ಕನ್ನಡಿಗರ ತೆರಿಗೆ ಹಣ 15 ಲಕ್ಷ ರೂಪಾಯಿ ಎತ್ಕೊಂಡು ಕೊಡ್ತಾರೆ. ಕೇರಳದಲ್ಲಿ ಫ್ಲಡ್ ಆದಾಗ 10 ಕೋಟಿ ರೂಪಾಯಿ, ಗುಜರಾತ್ ಅಲ್ಲಿ ಫ್ಲಡ್ ಆದಾಗಲೂ ನಾವು ಕೊಟ್ಟಿದೀವಿ, ದೇಶದ ಭೂಕಂಪಗಳಾದಾಗಲೂ ಕೊಟ್ಟಿದ್ದೀವಿ. ಅದು ಮಾನವೀಯ ನೆಲೆ ಮೇಲೆ ಕೊಡುವಂತದ್ದು. ಉತ್ತರ ಕರ್ನಾಟಕ ಯಾಕೆ ಕೊಡ್ಲಿಲ್ಲ? ಉತ್ತರ ಕರ್ನಾಟಕ ಯಾಕೆ ವೀಕ್ಷಣೆ ಮಾಡಕ್ ಹೋಗಿಲ್ಲ? ಲೂಟಿ ಸರ್ಕಾರ ಆಗೈತೆ. ಲೂಟಿ ಸರ್ಕಾರ ಅಂದ್ರೆ ಲೂಟಿ. ಏನು ಲೂಟಿ ಸರ್ಕಾರ ಅಂತವ್ರು ನಿಮಗೆ? ನೋಡಿ, ಅಫ್ಘಾನಿಸ್ತಾನಕ್ಕೆ 250 ಬಿಲಿಯನ್ ಕೊಡ್ತಾರೆ ಇವರು. ನಮ್ಮ ರಾಜ್ಯಕ್ಕೆ ಏನ್ರಿ ಕೊಟ್ಟಿದ್ದಾರೆ? ಇವತ್ತು ಮಾತಾಡಕ್ ಮಾತ್ರ ಬಂದ್ಬಿಡ್ತಾರೆ ಅಲ್ಪಸಂಖ್ಯಾತರು ಅಂತ. ಇವ್ರು ಪ್ರತಾಪ್ ಸಿಂಹ ದುಬೈಯಲ್ಲಿ ಹೋಗ್ಬಿಟ್ಟು ಸ್ಕೈ ಡೈವಿಂಗ್ ಮಾಡ್ತಾವ್ರೆ ಅಲ್ವಾ ಅಲ್ಪಸಂಖ್ಯಾತರು? ಸರ್ ಈಗ ಕೇರಳ ಮುಖ್ಯಮಂತ್ರಿ ಬಂದು ಮಾತಾಡಿದ್ರು ಅಂತ ಅವ್ರು ಇಷ್ಟೊಂದು ಮಾತಾಡ್ತಾರಲ್ವಾ ಸರ್? ಇವ್ರದೇ RSS ಕಾರ್ಯಕರ್ತರ ಮೇಲೆ ಇವರು ರೌಡಿ ಶೀಟ್ರನ್ನ ಓಪನ್ ಮಾಡ್ತಾರೆ. ಅವರೇ ಕಾರ್ಯಕರ್ತರ ಕೊಲೆ ಆದಾಗ ಮುಸ್ಲಿಮರು ಕೊಲೆ ಮಾಡಿದ್ರು ಅಂತ ಹೇಳಿ ಪ್ರತಿಭಟನೆಗೆ ಬರ್ತಾರೆ. ಇವರೇ ನಾಯಕರು FIR ಮಾಡಿಸಿ ಅದೇ ಕಾರ್ಯಕರ್ತ ಸತ್ತಾದ್ಮೇಲೆ ಅವ್ರು ಯಜಮಾನ ಬರ್ತಾರೆ. ನಾವೊಂದು ಹೇಳದ್ ಸರ್, ಈಗ ಇವರು RSS ಬೆಂಗಳೂರಲ್ಲಿ ಬಿಜೆಪಿ ಮತ್ತೆ RSS ಎಷ್ಟು ಜಾಗಗಳನ್ನ ತಗೊಂಡಿದ್ದಾವೆ. ಈ ಕಡೆ ಇರೋದು ರಾಷ್ಟ್ರೋತ್ಥಾನ, ಸದಾಶಿವನಗರದಲ್ಲಿ ಆಸ್ತಿ ಇದೆ ಇವ್ರದ್ದು. ಇಲ್ಲಿ ನೃಪತುಂಗ ಸರ್ಕಾರಿ ಜಾಗನ ನೀವು ಪಡ್ಕೊಂಡಿದ್ದೀರಾ ಅಂತ ಹೇಳ್ತಾರೆ ಸರ್. ಪಾಪ ಸೂರ್ಯ ಮುಖಂಡರಾಜಗೆ ಮಾಹಿತಿ ಕೊರತೆ ಇರುತ್ತೆ. ಲಾಸ್ಟ್ 327 ಎಕರೆ ಎಂಟ್ರೆಸ್ಟ್ ಮಾಡಿದೆ ಅಂತಲ್ಲ, ಅವ್ರಿಗೆಲ್ಲ ಪುನರ್ವಸತಿ ಕೊಟ್ಟಿದ್ದೀರಾ ಪುನರ್ವಸತಿ? ನಮ್ಮ ಸರ್ಕಾರದ ನಮ್ಮ ದುಡ್ಡಲ್ಲಿ 100 ಎಕರೆ ಚಾಣಕ್ಯ ಯೂನಿವರ್ಸಿಟಿ ಹೆಸರಲ್ಲಿ ಜಾಗ ತಗೊಂಡವ್ರೆ ದೇವನಹಳ್ಳಿಲಿ. ಯಾರಿಗೋಸ್ಕರ ತಗೊಂಡಿದ್ದಾರೆ ಇವರು? 100 ಎಕರೆ ಸರ್. ಇವಾಗ ಇವರು ಸರ್ಕಾರದ ಸಮಯದಲ್ಲಿ ಎಷ್ಟು ಈ ತರ ಒಕ್ಕಲೆಬ್ಬಿಸಿದ್ದಾರೆ ಕೇಳಿ ಸರ್. ಅವ್ರಿಗೆ ಅವ್ರ ಹತ್ರ ಮಾಹಿತಿ ಇಲ್ಲ, ಬೇಕಾದ್ರೆ ನಾನು ಪಟ್ಟಿ ಕೊಡ್ತೀನಿ ಸರ್. ಈಗ ಗುಲ್ಬರ್ಗ ಬೀದರಿಂದ ಬಂದಂತ ಕೂಲಿ ಕಾರ್ಮಿಕರುಗಳಿಗೆ ಮನೆ ಕೊಟ್ಟಿಲ್ಲ ಅಂತಾರಲ್ಲ ಸರ್, ಇದೇ ನಮ್ಮ ಕಾಂಗ್ರೆಸ್ ಶಾಸಕರಿದ್ದಾಗ M ಕೃಷ್ಣಪ್ಪ ಅವರು ಇದ್ದಾರೆ. ಅವರು ವಸತಿ ಸಚಿವರಾದಾಗ ಸಾವಿರಾರು ಮನೆಗಳನ್ನ ಗುಲ್ಬರ್ಗ ಬೀದರ್ ಸರ್. ಅದೆಲ್ಲ ಒಂದೇ ಒಂದ್ ಮನೆ ಕೊಟ್ಟಿಲ್ಲ. ಈಗ ನಾವು ಬರೀ ರಾಜಕೀಯ ನಾಯಕರುಗಳ ಹೆಸರು ಹೇಳ್ತಾ ಇದ್ದೀವಿ. ಇದರಲ್ಲಿ ಖಂಡಿತವಾಗ್ಲೂ ಅಧಿಕಾರಿಗಳದ್ದು ತಪ್ಪಿದೆ. ನೀವು ನಿಮ್ಮ ಚಾನೆಲ್ ಮುಖಾಂತರ ನಾನು ಕೇಳ್ಕೊಂಡಿದ್ದೆ, ಇವತ್ತು ಇವರು ಲೂಟಿ ಸರ್ಕಾರ ಆಗಿದ್ದಾರೆ, ಇವ್ರು ಕಬ್ಜಾ ಸರ್ಕಾರ ಆಗಿದ್ರು. ಇವ್ರು ಲೂಟಿ ಮಾಡ್ತಾರೆ, ಅವ್ರು ಕಬ್ಜಾ ಮಾಡ್ತಾರೆ. ಸರ್ ಬರೀ ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಅಂತ ಹೇಳ್ತಾ ಇದಾರಲ್ಲ. ಕೊಡಗು ಜಿಲ್ಲೆನಲ್ಲಿ ನೆರೆ ಬಂದು ಎಷ್ಟು ಇದಾಯ್ತು. ಅವ್ರು 2 ವರ್ಷದಿಂದ ಮನೆಗೋಸ್ಕರ ಹಾಕಿದ್ದಾರೆ. ನೋಡಿ, ಅವ್ರು ಏನ್ ಹೇಳಿದ್ರು ಅಂತ ಒಂದ್ ನಿಮಿಷ ಗಮನ ಇಟ್ಟು ಕೇಳಿಸ್ಕೊಳ್ಳಿ, ಆಮೇಲೆ ಕಿರ್ಚಿರಂತ. ಅವ್ರು ಏನ್ ಹೇಳಿದ್ರು ಅಂದ್ರೆ ಮಾನವೀಯತೆಯಿಂದ ನಾವು ಕನ್ಸಿಡರ್ ಮಾನವೀಯತೆ ಅಂದ್ರೆ ಯಾರೋ ಇಲ್ಲ ಆಕ್ಸಿಡೆಂಟ್ ಆಗೋಯ್ತು, ಅವ್ನು ಎತ್ಕೊಂಡು ಹೋಗೋ ಹಾಸ್ಪಿಟಲ್ ಸೇರೋ ಮಾನವೀಯತೆ. ಯಾರೋ ಶೆಡ್ ಹಾಕೊಂಡ್ಬಿಟ್ಟು ಅವ್ನಿಗೆ ಮಾನವೀಯತೆ ಮೇಲೆ ಕೊಡ್ತೀವಿ ಅಂದ್ರೆ ಏನಾದ್ರು ಅರ್ಥ ಇದೆಯಾ? ಸರ್ ನೋಡಿ ಸರ್, ಈ ಎರಡೂ ಪಕ್ಷಗಳು ಇವತ್ತು ಜನಕ್ಕೆ ಹೆಂಗ್ ಮೋಸ ಮಾಡ್ತಾ ಇದೆ ಅಂತಂದ್ರೆ ಜನ ಮುಂದಿನ ದಿನಗಳಲ್ಲಿ ಮುಟ್ಟು ನೋಡ್ಕೊಳ್ಬೇಕು. ಇದಕ್ಕೆ ಪರಿಹಾರ ಒಂದೇ, ಆಮ್ ಆದ್ಮಿ ಪಾರ್ಟಿ. ಅಧಿಕಾರಿಗಳ ಬಗ್ಗೆ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ. ಎಲ್ಲದಕ್ಕೂ ಅಕ್ರಮಗಳಿಗೆ ಪ್ರಮುಖ ಕಾರಣರು ಬೆಂಗಳೂರಿನಲ್ಲಿರ್ತಕ್ಕಂಥ BB ಅಧಿಕಾರಿಗಳು. ಅವರಿಗೆ ನೀರು ಕೊಟ್ಟಾರ ಯಾರು, ಕರೆಂಟ್ ಕೊಟ್ಟಾರ ಯಾರು, ಅದ್ಯಾರೋ ವಾಸಿಂ ಮನೆಗೆ ಅವಕಾಶ ಕೊಟ್ಟಾರ ಇರ್ಬೋದು, ಒಂದು ಪಾರ್ಟ್ ರಾಜಕಾರಣಿಗಳಿರ್ಬೋದು. ಇಲ್ಲಿರ್ತಕ್ಕಂಥ ಅಧಿಕಾರಿಗಳು, ಇಲ್ಲಿರ್ತಕ್ಕಂಥ BBMP ಕಮಿಷನ್ ಏನು ಮಾಡ್ತಾರೆ, ಇಲ್ಲಿರ್ತಕ್ಕಂಥ ಎಂಜಿನಿಯರ್ಗಳು ಏನು ಮಾಡ್ತಾರೆ? ಹಾಗಾದ್ರೆ ಈ ಅಧಿಕಾರಿಗಳು, ಈ ಭ್ರಷ್ಟ ಅಧಿಕಾರಿಗಳನ್ನ ಮೊದಲು ಮನೆಗೆ ಕಳಿಸ್ಬೇಕು, ಈ ಭ್ರಷ್ಟ ಅಧಿಕಾರಿಗಳನ್ನ ಜೈಲಿಗೆ ಕಳಿಸ್ಬೇಕು. ಮತ್ತು ಇದೇ ಭ್ರಷ್ಟ ಅಧಿಕಾರಿಗಳು, ಅದು BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಅನೇಕ ದೊಡ್ಡ ರಾಜಕಾರಣಿಗಳಿಗೆ, ಮಹಾನುಭಾವರುಗಳಿಗೆ ಲಿಟಿಗೇಷನ್ ಲ್ಯಾಂಡ್ಗೆ ಡಾಕ್ಯುಮೆಂಟ್ಸ್ ಮಾಡ್ಕೊಡ್ಲಿಕ್ಕೆ ಬ್ಯುಸಿ ಆಗಿರ್ತಕ್ಕಂಥ, ಬಿಕಾಸ್ ಸ್ವಲ್ಪ ಹಣ ಹಾಕ್ಸ್ಕೊಂಡು ಕೊಟ್ಟು ಬಂದಿರ್ತಾರೆ, ಇಲ್ಲಿ ಅವರಿಗೆ ಕೆಲಸವನ್ನು ಮಾಡ್ಕೊಡ್ತಾರೆ. ಹಾಗಾಗಿ ಇಲ್ಲಿ ಬೆಂಗಳೂರಲ್ಲಿ ಆಗಿರ್ತಕ್ಕಂಥ ಅಕ್ರಮ ಲೇಔಟ್ಗಳು, ಬೆಂಗಳೂರಿನಲ್ಲಿ ಆಗಿರ್ತಕ್ಕಂಥ ಅಕ್ರಮ ಒತ್ತುವರಿಗಳು, ಲಿಟಿಗೇಷನ್ಗಳು ಎಲ್ಲದಕ್ಕೂ ಕಾರಣ BBMPಯ ಪ್ರಮುಖ ಅಧಿಕಾರಿಗಳು ಮತ್ತು ಅಲ್ಲಿರ್ತಕ್ಕಂಥ ಸರ್ಕಾರಿ ನೌಕರರು. ಇವರ ಮೇಲೆ ಈ ಸರ್ಕಾರದವರು ಕ್ರಮ ಕೈಗೊಂಡ್ರೆ ಬಹುಶಃ ನಿಮ್ ತಲೆನೋವು ಸ್ವಲ್ಪ ಕಡಿಮೆ ಆಗುತ್ತೆ, ಹೌದಲ್ವಾ? ಸರ್ಕಾರ ಇದ್ದಾಗ ಖಂಡಿತವಾಗ್ಲೂ ಕ್ರಮ ತಗೊಂತೀವಿ. ತಾಕತ್ ಇದೆಯಾ ನಿಮಗೆ? ಹಿಂದೆ 2013ರಿಂದ 2018ರಲ್ಲಿ ಸಿದ್ದರಾಮಯ್ಯ ಅವ್ರ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಎಷ್ಟು ಜಾಗಗಳನ್ನ ನಾವು ವಶಪಡಿಸ್ಕೊಂಡಿದೀವಿ, ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದೀವಿ. ಎಷ್ಟೋ ಜನ ಅಧಿಕಾರಿ ಇವರು ಯಡಿಯೂರಪ್ಪ ತರ ಡಿನೋಟಿಫೈ ಮಾಡಿಲ್ಲ. ಯಡಿಯೂರಪ್ಪ ಅಶೋಕ್ ತರ ಕೆರೆಗಳನ್ನ ನುಂಗಿಲ್ಲ, ಅಶೋಕ್ ತರ ಬಗರ್ ಹುಕುಮಲ್ಲಿ ದೊಡ್ಡ ವಕೀಲರುಗಳಿಗೆಲ್ಲ ಜಾಗ ಕೊಟ್ಟಿಲ್ಲ. ಇವ್ರ ತರ ನಾವು ಯಾವ್ದೇ ಬಗರ್ ಹುಕುಂ ಜಾಗಗಳನ್ನ ನುಂಗಿಲ್ಲ, ಕೆರೆಗಳನ್ನ ನುಂಗಿಲ್ಲ. ಸರ್ ನೀವ್ ಹೇಳಿದ್ದು ಕ್ವಶನ್ ಕರೆಕ್ಟ್ ಆಗಿದೆ. ಈ ಲಂಚ ಬೋಕ ಅಧಿಕಾರಿಗಳಿದ್ದಾರೆ, ಅವರು ಎತ್ತಂಗಡಿ ಹಾಗೆ ಹಾಕ್ತಾರೆ. ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ DK ಶಿವಕುಮಾರ್
ಸರ್ ಇವರು ಏನಂತ ಗೊತ್ತಾ, ಮಾಡೋದೆಲ್ಲ ಮಾಡ್ಬಿಟ್ಟು ಅಧಿಕಾರಿಗಳ ಮೇಲೆ ಹಾಕುವಂತದ್ದು. ಅಧಿಕಾರಿಗಳು ಸಪೋರ್ಟ್ ಮಾಡಬೇಡಿ. ಇವತ್ತು ನಾನು ಹೇಳ್ತಾ ಇರೋದು, ಮೂಡ ಹಗರಣ ಮಾಡಿದ್ರು ಅಧಿಕಾರಿಗಳ ಮೇಲೆ ಹಾಕಿದ್ರು, ವಾಲ್ಮೀಕಿ ಮಾಡಿದ್ರು ಅಧಿಕಾರಿಗಳ ಮೇಲೆ. ಖಂಡಿತವಾಗ್ಲೂ ನೀವು ಶಿಕ್ಷೆಗೆ ಒಳಪಡಿಸಲೇಬೇಕು. ನೋಡಿ, ಒಂದು ಅಧಿಕಾರಿಗೆ 1.5 ಕೋಟಿಯಿಂದ 2 ಕೋಟಿ ತಗೊಂಡು ವರ್ಗಾವಣೆ ಮಾಡಿದಾಗ ಅಧಿಕಾರಿಗಳು ಲಂಚ ತಗೊಳ್ತವ್ರೆ, ಅವರು ಶಾಮೀಲಾಗಿದ್ದಾರೆ. ಅವ್ರಿಗೆ ಅವ್ರ ಹತ್ರ ಬೆಟರ್ಮೆಂಟ್, ಇವ್ರಿಗೆ ಎಂಜಾಯ್ಮೆಂಟ್ ಆಗಿದೆ. ಅಧಿಕಾರಿಗಳ ಜೊತೆಗೆ MLA-ಗಳು ಇಲ್ಲಿ ಏನಾಗ್ಬಿಟ್ಟಿದೆ, ಇಲ್ಲಿ ನನಗೆ ಈ ಕಾರ್ಯಕರ್ತರು ಪಾಪ ಬಿಜೆಪಿ ಕಾರ್ಯಕರ್ತರಾಗಿರ್ಲಿ ಅಥವಾ ಕಾಂಗ್ರೆಸ್ ಕಾರ್ಯಕರ್ತರು ನೋಡೋರು ನನಗೆ ಒಂದ್ ಕಡೆ ಅಯ್ಯೋ ಅನ್ಸುತ್ತೆ. ಯಾಕೆ ಅಂತಂದ್ರೆ ಇವರು ವಲಸೆ ಬಂದಿರುವಂತವ್ರಿಗೆ ಮನೆ ಕೊಡೋದ್ರ ಬದಲು ಅಟ್ಲೀಸ್ಟ್ ಇವ್ರ ಜೊತೆ ಪ್ರಾಮಾಣಿಕವಾಗಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರ್ತಕ್ಕಂಥ ಕಾರ್ಯಕರ್ತರಿಗೆ ಮೊದಲು ಮನೆ ಕಟ್ಕೊಡಕ್ಕೆ ಹೇಳಿ. ರಾಜಕೀಯದರ ಕೈಗೊಂಬೆಗಳಾಗಿದ್ದಾರೆ ಈ ಮುಟ್ಟಾಳ ಅಧಿಕಾರಿಗಳು. ಈ ಅಧಿಕಾರಿಗಳಿಂದಲೇ ಇಷ್ಟೆಲ್ಲ ನಡೀತಾ ಇರೋದು ಅಕ್ರಮಗಳು. ಸರ್ ಈಗ ನಮ್ಮ ಕುಮಾರಣ್ಣ ಅವರು ನೇರ ಹೊಣೆ ಬಿಜೆಪಿನೇ ಸರ್ ಇದಕ್ಕೆ. ಸರ್ ನೀವ್ ಹೇಳ್ದಂಗೆ ಆ ದಿಟ್ಟ ಯೋಜನೆ ನಮ್ಮ ಕಾಂಗ್ರೆಸ್ ಸರ್ಕಾರ ತಗೊಂಡಿದೆ. ಅದಕ್ಕೆ ಸರ್ಕಾರ ವಸತಿ ರೈತರಿಗೆ ವಸತಿ ಕೊಡುತ್ತೆ, ಇಂತ ಅಕ್ರಮ ಮಾಡಿದವ್ರನ್ನ ಖಂಡಿತ ಶಿಕ್ಷೆ ಕೊಡುತ್ತೆ. ಸರ್ ವಲಸೆ ಅಂದ್ರೆ ಎಲ್ಲಾ ರಾಜ್ಯಗಳಿಂದನೂ ಬಂದು ಕರ್ನಾಟಕದಲ್ಲಿ ಇರ್ತಾರೆ. ಏನ್ ನಾವು ಬರೀ ಮುಸ್ಲಿಮನ್ ಕರ್ಕೊಂಡ್ಬಂದ್ ಪಾಕಿಸ್ತಾನದಿಂದ ಕರ್ಕೊಂಡ್ ಬಂದಿದ್ವಾ, ಬಾಂಗ್ಲಾದೇಶದಿಂದ ಕರ್ಕೊಂಡ್ ಬಂದಿರ, ಹಂಗ್ ನೋಡಕ್ ಹೋದ್ರೆ ಡಿಫೆನ್ಸ್ ಅಫ್ಘಾನಿಸ್ತಾನದಿಂದ ಕರ್ಕೊಂಡ್ ಬಂದಿರೋರು ಅವರು. ಸರ್ ನಮ್ಮ ಇನ್ಚಾರ್ಜ್ ಮಿನಿಸ್ಟರ್ ಇದಕ್ಕೆ ಮುಗ್ಧರ ಹಾಕ್ತಾರೆ. ಯಾವುದೇ ಅಧಿಕಾರಿಗಳನ್ನ ಇವರು ಸಸ್ಪೆಂಡ್ ಮಾಡಿಲ್ಲ. ಮೂಡ ಹಗರಣದಲ್ಲಿ ಆದಂತ ಅಧಿಕಾರಿ ಸಸ್ಪೆಂಡ್ ಮಾಡಲಿಲ್ಲ, ಪ್ರಮೋಷನ್ ಕೊಟ್ಟಿದ್ದಾರೆ. ಆ ಮೂಡ ಕೇಸ್ ಸೈಟ್ ಅನ್ನು ಕೂಡ ವಾಪಸ್ ಕೊಟ್ಟಿದ್ದಾರೆ. ಸರ್ ಇವತ್ತು ಅಧಿಕಾರಿಗಳ ಮೇಲೆ ಕಠಿಣ ಕ್ರಮ ಕೈಗೊಂಡು ಉದಾಹರಣೆ ಕೊಡಬೇಕು ಕಾಂಗ್ರೆಸ್ ಅವರು. ಸರ್ ಇವಾಗ ನಾವು ಕೇಳ್ತೀನಿ, ಅದು ಅಕ್ರಮ ಬಡಾವಣೆ, ಅದ್ರ ಕರೆಂಟ್ ಕನೆಕ್ಷನ್ ಯಾರಿಗೆ ಕೊಟ್ಟಿದ್ದು, ವೋಟರ್ ಐಡಿ ಯಾರಿಗೆ ಕೊಟ್ಟಿದ್ದು? ಆ ಇನ್ಚಾರ್ಜ್ ಮಿನಿಸ್ಟರ್ ಕೃಷ್ಣ ಬೈರೇಗೌಡ. ಈ ತರ ಘಟನೆಗಳಿಗೆ ಅಧಿಕಾರಿಗಳು ಜವಾಬ್ದಾರಿ ಹೊರಬೇಕಾಗುತ್ತೆ. ಯಾಕೆಂದ್ರೆ ಇವತ್ತಿನ ಈ ಕೆಟ್ಟ ವ್ಯವಸ್ಥೆಗೆ ಅಧಿಕಾರಿಗಳೇ ಮೂಲ ಕಾರಣ. ಸರ್ ಇದಕ್ಕೆ ಗುಂಡಿ ಮುಚ್ಚಕ್ಕೆ ಇವ್ರು ಕಾಸಿಲ್ಲ, ಬೇರೆಯವ್ರಿಗೆ ಹೆಂಗ್ ಸರ್ ಕೊಡ್ತಾರೆ? ಕೃಷ್ಣ ಬೈರೇಗೌಡ ಅವರಿಗೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಈ ವಿಚಾರದಲ್ಲಿ. ಇವತ್ತು ಈ ಸರ್ಕಾರಕ್ಕೆ ಕನ್ನಡಿಗರ ರಸ್ತೆಗಳನ್ನ ಗುಂಡಿ ಮುಚ್ಚಕ್ಕಾಗ್ಲೇ ಮನೆ ಕಟ್ಕೊಡುತ್ತಾ ಸರ್? ಈ ದರಿದ್ರ ಸರ್ಕಾರ ಈ ರಾಜ್ಯದಲ್ಲಿ ಇರ್ತಕ್ಕಂಥದ್ದು. ಭ್ರಷ್ಟ ಅಧಿಕಾರಿಗಳ ಪಟ್ಟಿನ ನಿಮ್ಮ ಚಾನೆಲ್ ಅಲ್ಲಿ ಪ್ರಕಟ ಮಾಡಿ. ಅವರು ತಗೊಂಡಿದ್ದಾರೆ, ನಕಲಿ ಮತದಾರನ ಸೃಷ್ಟಿ ಮಾಡ್ತಿರ್ತಕ್ಕ ಲಂಚ ಅಧಿಕಾರಿಗಳನ್ನ ಜೈಲಿಗೆ ಸೇರಿಸ್ರಿ. 1994 ವಿಶ್ವ ವಾಣಿಜ್ಯ ಸಂಸ್ಥೆ ಒಪ್ಪಂದ ಆದ್ಮೇಲೆ ಪ್ರಪಂಚ ಒಂದಾಗಿದೆ. ಭಾರತೀಯರು ಎಲ್ಲರೂ ವಾಸ ಮಾಡಬಹುದು. ಇಲ್ಲಿ ನೋಡ್ರಿ, ಕನ್ನಡಕ್ಕಾಗಿರ್ಬೇಕು, ಕನ್ನಡದ ಸಂರಕ್ಷಣೆ ಆಗ್ಬೇಕು. ಅದರ ಜೊತೆಗೆ ಇವತ್ತು ಭೇದ ಭಾವ ಮಾಡಿ ಇಲ್ಲಿ ಅಶಾಂತಿಯನ್ನು ಉಂಟು ಮಾಡತಕ್ಕಂಥ ಯಾವುದೇ ಶಕ್ತಿಗಳನ್ನ ನಾವು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ವಲಸಿಗರಿಂದ ಬೆಂಗಳೂರಿಗೆ ಒಂದೇ ಪರಿಹಾರ. ಇದು ಈ ವಾರದ ಜನಮನ. ಮುಂದಿನ ವಾರ ಮತ್ತೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಹಾಜರಿರ್ತೀನಿ. ನ್ಯೂಸ್ 18 ಕನ್ನಡ ಬರ್ತಾ ಇದೆ.